ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮುರಳಿ ಅವರೇ ಕಾರ್ಯಕ್ರಮ ಶುರು ಮಾಡಿ. ಏನ್ರಿ ಹಿಂಗ್ ಹೇಳ್ತಾ ಇದ್ರ ನೀವು? ಹೊಸ ವರ್ಷ ರೀ ಇವತ್ತು, ಯುಗಾದಿ ಹಬ್ಬ ರೀ. ಯುಗಾದಿ ಹಬ್ಬದ ದಿನ ಹಾಗೆ ಶುರು ಮಾಡ್ಬಿಡಕ್ಕಾಗತ್ತಾ? ನಮ್ಮ ಜಿ ಕನ್ನಡ ವಾಹಿನಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ಏನ್ರಿ ಮುರಳಿ, ಏನ್ ವಿಶೇಷ ಕಾರ್ಯಕ್ರಮ? ಯುಗಾದಿ ಹಬ್ಬ ನಾವೆಲ್ಲ ಕಾಯ್ತಾ ಇದೀವಿ, ಏನಾದ್ರು ಹೊಸ ತೋರಿಸ್ರಪ್ಪ. ಖಂಡಿತವಾಗ್ಲೂ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಒಟ್ಟು 4 ಬಗೆಯ ವೈವಿಧ್ಯಮಯ ಸಿಹಿ ಪದಾರ್ಥಗಳನ್ನ ಮಾಡೋದ್ರ ಮುಖಾಂತರ, ನಮ್ಮ ಒಗ್ಗರಣೆ ಡಬ್ಬಿ ಮುಖಾಂತರ ನಾವು ಯುಗಾದಿ ಹಬ್ಬನ ಆಚರಿಸ್ತಾ ಇದೀವಿ. ನೀವು ಸಹ ಈ ವೈವಿಧ್ಯಮಯ ಸಿಹಿ ತಿಂಡಿಗಳನ್ನ ಬರ್ಕೊಂಡು ನಿಮ್ಮ ಮನೇಲಿ ಹಬ್ಬದ ದಿನ ಟ್ರೈ ಮಾಡಿ. ಖಂಡಿತವೂ ನಿಮ್ಗೆಲ್ಲ ಖುಷಿ ಆಗುತ್ತೆ. ಮತ್ತೊಮ್ಮೆ ನಮ್ಮ ಆತ್ಮೀಯ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಕಾರ್ಯಕ್ರಮ ಶುರು ಮಾಡಬೇಕು, ನಾನೊಬ್ಬನೇ ಮಾಡಕ್ ಸಾಧ್ಯನಾ? ನಾವೇನಿದ್ರು ಬಾರ್ಸಕ್ ಬರೋರು, ಆದ್ರೆ ಮಾಡಕ್ಕೂ ಬರ್ಬೇಕಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸುಚಿತ್ರಾ ಅವರು. ಸುಚಿತ್ರಾ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ನಮಸ್ಕಾರ ಸುಚಿತ್ರಾ ಅವರೇ. ಯುಗಾದಿ ಹಬ್ಬದ ಶುಭಾಶಯಗಳು. ಓ, ನಿಮ್ಗೂ ಸಹ ಯುಗಾದಿ ಹಬ್ಬ ಶುಭಾಶಯ. ತಗೊಳ್ಳೋದಾ? ತಗೊಳ್ಳಿ, ಬೇವು ಬೆಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಗೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ಇರ್ಲಿ. ಇಲ್ಲ, 2 ಸಮ ಪ್ರಮಾಣ. ಅದೇಂಗೆ? ಥ್ಯಾಂಕ್ ಯು ಮೇಡಮ್. ಹಾಗೆ ನಮ್ಮ ಜಿ ಕನ್ನಡದ ಎಲ್ಲಾ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ. ಸುಚಿತ್ರಾ ಅವರು ಆದ ನಂತರ 5 ಸ್ಟಾರ್ ಹೋಟ್ಲಿಂದ ಒಬ್ಬರನ್ನು ಕರೆಸಿದೀವಿ. ಅವ್ರ ಪರಿಚಯ ಬೇರೆ ಮಾಡ್ಕೊಡ್ತೀನಿ. ಅವರು ಸುಮಾರು 18 ವರ್ಷಗಳಿಂದ ಸಿಹಿ ಪದಾರ್ಥಗಳಲ್ಲಿ ಮಾಡಿರುವಂತ ಒಳ್ಳೆ ಚಾಂಪಿಯನ್ ಅವರು. ಅವ್ರನ್ನ ಕರೆಸಿದ್ವಿ. ಅವರು ಸಹ 2 ಬಗೆಯ ಸಿಹಿ ಪದಾರ್ಥನ ಮಾಡಿ ತೋರಿಸ್ತಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಮತ್ತೊಮ್ಮೆ ಎಲ್ಲ ನಮ್ಮ ಜಿ ಕನ್ನಡದ ಆತ್ಮೀಯ ಪ್ರಿಯ ವೀಕ್ಷಕರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳು ತಿಳಿಸಿ. ಸುಚಿತ್ರಾ ಅವರೇ, ಶುರು ಮಾಡುವ? ಶುರು ಮಾಡೋಣ. ಓಕೆ ಸುಚಿತ್ರಾ, ಶುರು ಮಾಡಿ. ಹೊಸ ವರ್ಷ ಇವತ್ತು, ಸಿಹಿಯಿಂದ ಪ್ರಾರಂಭ ಮಾಡೋಣ. ಖಂಡಿತವಾಗ್ಲೂ ಯಾವ ಸಿಹಿ ಅಡಿಗೆ ಮಾಡ್ತಾ ಇದ್ದೀರಾ ಸುಚಿತ್ರಾ ಅವರೇ? ಒಂದು ಒಳ್ಳೆ ಸ್ವೀಟ್. ಮಾಮೂಲಾಗಿ ನಾವೆಲ್ಲ ಲಾಡು ತಿಂದಿರ್ತೀವಿ. ಹೌದು, ಇದು ಮೋತಿಚೂರ್ ಲಡ್ಡು. ಯುಗಾದಿ ಹಬ್ಬದ ದಿನ ಸ್ಪೆಷಲ್. ನೀವು ಲಾಡು ತೋರಿಸಿ, ಜಾಮೂನ್ ತೋರಿಸಿ, ಮುರಳಿ ಅವರೇ ನಾವೇನ್ರಿ ಮಾಡ್ಕೊಳ್ಳೋದು ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ. ಸುಚಿತ್ರಾ, ಇವತ್ತು ವಿಶೇಷ ಏನ್ ಗೊತ್ತಾ? ಇವತ್ತು ನೀಟಾಗಿ ನಮ್ಮ ಕಾರ್ಯಕ್ರಮ ಎಲ್ಲರೂ ನೋಡ್ಲೇಬೇಕು. ನಮ್ಮ ಇವತ್ತಿನ ಒಟ್ಟಾರೆ ಕಾರ್ಯಕ್ರಮದಲ್ಲಿ 1 ಅವರ್ ಕಾರ್ಯಕ್ರಮದಲ್ಲಿ 3 ಪ್ರಶ್ನೆಗಳನ್ನ ಕೇಳ್ತೀವಿ. 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನ ನಮ್ಗೆ SMS ಮಾಡಿದವ್ರಿಗೆ ಬಹುಮಾನನ 3 ಬೆಳ್ಳಿಯ ನಾಣ್ಯವನ್ನ ಕಳಿಸ್ತಾ ಇದೀವಿ. ಹೊಸ ವರ್ಷ ಬೆಳ್ಳಿ ನಾಣ್ಯದ, ಯಾಕಂದ್ರೆ ಚಿನ್ನ ಕೊಟ್ರೆ ಅಷ್ಟೊಂದು ಸಂಬಂಧಗಳು ಚೆನ್ನಾಗಿರಲ್ವಂತೆ. ಬೆಳ್ಳಿ ಕೊಟ್ರೆ ಸಂಬಂಧಗಳು ಜಾಸ್ತಿ ವರ್ಷ ಗಟ್ಟಿಯಾಗಿರುತ್ತೆ. ಆದ್ರಿಂದ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕರು ದಯವಿಟ್ಟು ಕಾರ್ಯಕ್ರಮ ದಿನ ನೋಡ್ತೀರಾ, ಇವತ್ತು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇದೆ ನೋಡಿ. ಏನಾದ್ರೆ ಸ್ವಲ್ಪ ಬರ್ಕೊಳ್ಳಿ. ಒಟ್ಟಾರೆ ನಮ್ಮ ಇವತ್ತಿನ 1 ಗಂಟೆಗಳ ಕಾರ್ಯಕ್ರಮದಲ್ಲಿ 3 ಪ್ರಶ್ನೆಗಳನ್ನ ನಮ್ಮ ಕಾರ್ಯಕ್ರಮದ ಪರವಾಗಿ ಕೇಳಲಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರಗಳನ್ನ ನಮ್ಗೆ SMS ಮಾಡಿದ್ರೆ ನಿಮಗೆ 3 ಬೆಳ್ಳಿಯ ನಾಣ್ಯಗಳನ್ನ ನಿಮ್ದಾಗಿಸ್ಕೋಬಹುದು. ಲಾಡು ಮಾಡಕ್ಕೆ ಏನೇನು ತಂದಿದ್ದೀರಾ? ಮೋತಿಚೂರ್ ಲಾಡು ಬೇಕಾಗುವ ಸಾಮಗ್ರಿಗಳು: ಕಡಲೆ ಹಿಟ್ಟು, ಸಕ್ಕರೆ, ಕರ್ಬೂಜದ ಬೀಜ, ಏಲಕ್ಕಿ ಪುಡಿ, ಅಡಿಗೆ ಸೋಡಾ, ತುಪ್ಪ, ಸಪ್ಪೆ ಖೋವಾ. ಶುರು ಮಾಡೋಣ? ಹೇಳ್ಕೊಳ್ಳಿ. ನಿಮ್ಗೆ ಫಸ್ಟ್ ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಕಾಯಕ್ಕಿಡೋಣ. ಏನು ಯಾವ್ದ್ರಲ್ಲಿ ಎಣ್ಣೆ ಕಾಯಕ್ಕಿಡಬೇಕು? ಅದು ಕಡಾಯಿ ತಗೊಳ್ಳಿ. ಓಕೆ ಸುಚಿತ್ರಾ ಅವರೇ, ಅಂತೂ ಹೊಸ ವರ್ಷದಲ್ಲಿ ಲಾಡು ಮಾಡ್ಕೊಡ್ತಾ ಇದ್ದೀರಾ ನಮಗೆ. ಒಳ್ಳೆ ಸ್ವೀಟ್. ಒಳ್ಳೆ ಸ್ವೀಟ್ ಅಲ್ಲ? ಅದೇ ಮನೇಲೆ ಲಾಡು ಮಾಡ್ಕೊಳ್ಳೋದು ಒಂಥರ ಮಜಾ. ಮಾಡಬಹುದು. ನಾನು ತೋರ್ಸೋದು ಈಸಿ ವೇಲಿ ತೋರಿಸ್ತೀನಿ. ಯಾರು ಬೇಕಾದ್ರೂ ಟ್ರೈ ಮಾಡಬಹುದು, ಮನೇಲೆ ಮಾಡ್ಕೋಬಹುದು. ಅದೇ ಒಬ್ಬಟ್ಟನ್ನ ಮಾಡಬೇಡಿ ಈ ಸರಿ, ಜೊತೆಗೆ ಒಬ್ಬಟ್ಟು ಮೇಲೆ ಒಂದು ಲಾಡುನು ಇಡಿ, ಸಖತ್ತಾಗಿರುತ್ತೆ. ತುಂಬಾ ಚೆನ್ನಾಗಿ ಯುಗಾದಿ ಹಬ್ಬನ ಎಂಜಾಯ್ ಮಾಡಬಹುದು ಅಲ್ವಾ? ಮೆಜರ್ಮೆಂಟ್ಸ್ ಹೇಳ್ತೀನಿ ನಾನು, ಎಣ್ಣೆ ಹಾಕ್ಬಿಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಎಣ್ಣೆ ಕಾಯ್ತದೆ. ಇವಾಗ ಮೆಜರ್ಮೆಂಟ್ ಹೇಳ್ತೀನಿ. 1 ಕಪ್ ಕಡಲೆ ಹಿಟ್ಟು ತಗೊಂಡಿದ್ವಿ. 1 ಕಪ್ ಕಡಲೆ ಹಿಟ್ಟು. ಈಕ್ವಲ್ ಕ್ವಾಂಟಿಟಿ ಸಕ್ಕರೆ. ಓಕೆ. ಸಮ ಪ್ರಮಾಣ ಸಕ್ಕರೆ. ಓಕೆ. 1/4 ಕಪ್ ಕೋವಾ. ಓಕೆ ಓಕೆ. ನೀರಿನ ಮೆಜರ್ಮೆಂಟ್ಸ್ ನಾನು ಮಿಕ್ಸ್ ಮಾಡುವಾಗ ಹೇಳ್ತೀನಿ. ಈಗ ಫಸ್ಟ್ ಇದನ್ನ ನೀರಿನಲ್ಲಿ ಬೆರೆಸ್ಕೋಬೇಕು. ನೀರಿನಲ್ಲಿ ಬೆರೆಸ್ಕೋಬೇಕು ಅಂದ್ರೆ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ತಗೊಳ್ಳಿ. ಇಲ್ಲಿ 1 ಬೌಲ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಎನಿ ಬೌಲ್ ಯಾವ್ದಾರ ಹಾಕ್ಬೋದು. ಓಕೆ. 1 ಬೌಲಷ್ಟು ಕಡಲೆ ಹಿಟ್ಟು, 1 ಬೌಲಷ್ಟು ಅದೇ ಪ್ರಮಾಣದ ಸಕ್ಕರೆ, ಅದರ 1/4 ಪ್ರಮಾಣದ ಕೋವಾ. ಇಷ್ಟೆಲ್ಲ ಮೆಜರ್ಮೆಂಟ್? ಹೌದು. ಓಕೆ, ಬರ್ಕೊಂಡೇನ್ರಿ? ನಾ ಕನ್ಫ್ಯೂಷನ್. ಲಾಡು ಎಲ್ಲ ಮಲ್ಲೆ ಮಾಡ್ಕೊಳ್ರಿ, ಸಿಕ್ಕಾಪಡೆ ಸಕ್ಕತ್ತಾಗಿರುತ್ತೆ. ಹೊಸ ವರ್ಷ ಲಾಡು ಇಂದ ಶುರು ಮಾಡಿ
ನೋಡಿ ಆಮೇಲೆ ಇನ್ನ ಏನ್ ಮಾಡ್ಕೊಳ್ತೀರಾ ಅಂತ ನೀವು. ಇದನ್ನ ಫಸ್ಟ್ ಹೇಳ್ತೀನಿ, ಇದು ಗಂಟುಗಳು ಇರಬಾರ್ದು ಮಾಡಕ್ಕಿಂತ ಮುಂಚೆ. Okay. ಇದನ್ನ ಕಡಲೆ ಹಿಟ್ಟನ್ನ ಕ್ಲೀನ್ ಆಗಿ ಜರಡಿ ಹಾಕೋಬೇಕು. ಓಕೆ ಜರಡಿ. ಫಸ್ಟ್ ಪ್ರೊಸೀಜರೇ ಅದು. ಓಕೆ ಈಗ ನೀರ್ ಹಾಕಿ. ನೀರ್ ಬೇಕಾ? ಒಂದು ಕಪ್ ಕಡಲೆ ಹಿಟ್ಟಿಗೆ 3/4 ಕಪ್ ನೀರು. ಓಕೆ ಸುಚಿತ್ರಾ. ಸ್ವಲ್ಪ ಹಾಕಿ ನಿಧಾನಕ್ಕೆ ಕಲ್ಸ್ಕೋಬೇಕಾಗುತ್ತೆ. ಗಂಟು ಬರಬಾರ್ದು. ಗಂಟು ಬರಬಾರ್ದು. ಸಾಕಾ ಮೇಡಮ್? ಇನ್ನು ಸ್ವಲ್ಪ ನೀರ್ ಬೇಕಾ? ಇಲ್ಲ ನೋಡ್ತೀನಿ. ಇದು ಹೇಗೆ ಅಂದ್ರೆ ದೋಸೆ ಹಿಟ್ಟಿನ ಅದಕ್ಕಿರಬೇಕು, ತುಂಬಾ ಗಟ್ಟಿನೂ ಇರಬಾರ್ದು, ತೆಳುನೂ ಇರಬಾರ್ದು. ಓಕೆ 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 ಸುಚಿತ್ ಅವರೇ. ಇದಕ್ಕೊಂದು 1/4 ಚಮಚ ಅಡಿಗೆ ಸೋಡಾ. ಓಕೆ 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 ಓಕೆ. ಮೊದಲೆಲ್ಲ ಈ ಆಯುಧ ಪೂಜೆ ಗೀತ್ ಪೂಜೆ ಎಲ್ಲ ಮಾಡಿದ್ರೆ ತುಂಬಾ ಸಾಕಷ್ಟು ಅಂಗಡಿಗಳಲ್ಲಿ ನಿಮಗೆ ಕೊಡ್ತಾ ಇದ್ದಿದೆ, ಅಥವಾ ನಾಮಕರಣ ಆಯ್ತು, ಮನೇಲಿ ಗೊಂಬೆ ಕೂಡ್ಸಿದ್ರು, ಈ ತರ ಯಾವ್ದೇ ಸಂದರ್ಭದಲ್ಲಿ ನೋಡಿದ್ರು ಒಂದ್ ಸಣ್ಣ ವೈಟ್ ಕಲರ್ ಕವರ್ ಅಲ್ಲಿ ಈ ಬೂಂದಿನೇ ಹಾಕೊಡ್ತಾರೆ. ಬೂಂದಿ ಹೌದು ಅಲ್ವಾ? ಹೌದು ನೋಡಿ, ಈ ಅದಕ್ಕಿರ್ಬೇಕು. ಕರೆಕ್ಟ್ ಇದೆಯಾ? ನಾನು ಅದಕ್ಕೆ ವೀಕ್ಷಕರಿಗೆ ಮೆಜರ್ಮೆಂಟ್ಸ್ ಹೇಳಿದೀನಿ, ಎಲ್ಲೂ ತಪ್ಪಾಗಬಾರ್ದು. ಓಕೆ. ಅವ್ರ ಮನೇಲಿ ಟ್ರೈ ಮಾಡ್ಲೇಬೇಕು. ಯುಗಾದಿ ಹಬ್ಬದ ಲಾಡು ಮಾಡ್ಕೊಳ್ಳೇಬೇಕು. ಮಾಡಾದ್ಮೇಲೆ ಸುಚಿತ್ರಿಗೆ ಹೆಂಗಿತ್ತು ಅಂತ ಹೇಳಲೇಬೇಕು. ಡಿಸೈಡ್ ಮಾಡ್ಕೊಂಡೇ ಬಂದ್ಬಿಟ್ಟಿದ್ದಾರೆ ಯುಗಾದಿ ಹಬ್ಬದ ನಾವು. ಇವಾಗ ಏನೋ ನೀವು ಮಾಡಿಲ್ಲ ಅಂದ್ರೆ ನೀವು ಮನೆಗೆ ಬಂದು ಮಾಡ್ಬಿಡ್ತಾರೆ ಅಷ್ಟೇ ಒಂದು ಲಾಡು. ಓಕೆ ಸುಚಿತ್ರ ಹೇಳಿ. ಒಂದ್ ಸೈಡ್ ಸಕ್ಕರೆ ಪಕ್ಕಕ್ಕೆ ಇಟ್ಬಿಡ. ಇಟ್ಕೋಣ ಕೊಡೋಣ. ಕೊಡಿ ಏನ್ ಬೇಕು ಹೇಳಿ. ಓಕೆ ನೀರು ಎಷ್ಟು ಹಾಕೋಣ? ಇಲ್ಲಿ ನಾನು 1 ಬೌಲ್ ಸಕ್ಕರೆ ತಗೊಂಡಿದ್ದೀನಿ. ಓಕೆ ಮೇಡಮ್. ಕಡಲೆ ಹಿಟ್ಟು ಸಕ್ಕರೆ ಸಮ ಪ್ರಮಾಣ. ಓಕೆ ಮೇಡಮ್. ಅರ್ಧದಷ್ಟು ನೀರು. ಅರ್ಧದಷ್ಟು ನೀರಾ? ಇದು ಪಾಕ ಮಾಡೋದಕ್ಕೆ ಓಕೆ. ಅರ್ಧ ಕಪ್ ನೀರು. 1 ಕಪ್ ಸಕ್ಕರೆಗೆ ಅರ್ಧ ಕಪ್ ನೀರು. ಸಕ್ಕರೆ ಎಲ್ಲ ಕರಗಿದೆ? ಅದು ಸ್ಲೋ ಫ್ಲೇಮ್ ಮಾಡ್ಬಿಡಿ. ಒಂದೇಳೆ ಪಾಕ ಬರಬೇಕು, ಅದು ಬಂದಾಗ ನಾನು ಹೇಳ್ತೀನಿ. ಓಕೆ. ಸಕ್ಕರೆ ಕರ್ಗೋವರೆಗೂ ಹೈ ಫ್ಲೇಮ್, ಆಮೇಲೆ ಫುಲ್ ಸ್ಲೋ ಫ್ಲೇಮ್. ಇದು ಕಡಿಮೆ ಮಾಡ್ಬೇಕಾ ಹಿಂಗೆ ಇಲ್ಲ? ಇಲ್ಲ ಜೋರೇ ಇರ್ಬೇಕು ಫ್ಲೇಮ್. ಜೋರೇ ಇಲ್ಲ. ಓಕೆ ರೆಡಿ 1 2 3 ಸ್ಟಾರ್ಟ್ ಸುಚಿತ್ರ. ಒಂದ್ ಸೆಕೆಂಡ್. ಮಾಡಕ್ ಮುಂಚೆ ಇದು ಎಣ್ಣೆ ತುಂಬಾ ಕಾಯ್ದಿರ್ಬೇಕು. 1 ಡ್ರಾಪ್ ಹಾಕಿ ನೋಡ್ಕೋಬೇಕು. ಓಕೆ. ಬೂಂದಿ ಹಾಕಿದ ತಕ್ಷಣ ಮೇಲ್ ಬರ್ಬೇಕು. ಓಕೆ. ಅವಾಗ ಎಣ್ಣೆ ಕಾಯ್ದಿದೆ ಅಂತ. ಓಕೆ. ತುಂಬಾ ಎಣ್ಣೆ ಬಿಸಿ ಇರ್ಬೇಕು. ಓಕೆ ರೀ. ಎಷ್ಟು ಲಾಡು ಆಗುತ್ತೆ ಸುಚಿತಾ ಇದ್ರೊಳಗಡೆ? ಒಂದ್ 14-15 ಹಾಕ್ಬೋದು. ಹೌದಾ? ಹೇಳ್ತೀನಿ. ಇದು ತೆಗ್ಬಿಡ್ಲಾ? ಇದು ಟೈಮಿಂಗ್ಸ್ ತುಂಬಾ ಮುಖ್ಯ. 1 ನಿಮಿಷ ಸಾಕು ಬೂಂದಿ ಆಗೋದಕ್ಕೆ. ಓಕೆ. ಆಯಿಲ್ ಇದಾಗದ ನಿಂತ ತಕ್ಷಣ ಬೂಂದಿ ಎತ್ತಬೇಕಾಗುತ್ತೆ. ಹೌದಾ? ಹಾ. ಓಕೆ. ಕಡಿಮೆ ಮಾಡಿ. ಕಡಿಮೆ ಮಾಡ್ಬಿಡ್ಲಾ? ಓಕೆ. ಆಯಿಲ್ ಬಬಲ್ ಬರೋದು ಸ್ಟಾಪ್ ಆಗುತ್ತೆ. ಓಕೆ. ಸ್ಟಾಪ್ ಆದ ತಕ್ಷಣ ಎತ್ಬಿಡ್ಬೇಕು. ಇದಿಷ್ಟೇ ಖಾರ ಬೂಂದಿ ಮಾಡ್ಬಿಡ್ಬೋದು. ಕರಿಬೇವು ಹಾಕ್ಬಿಟ್ರೆ ಖಾರ ಬೂಂದಿ ಮಾಡ್ಬೋದು. ಒಂದ್ ಸ್ವಲ್ಪ ಗರಿಯಾಗಿ ಕರ್ಕೋಬೇಕು ಅಷ್ಟೇ. ಹೌದಾ? ಇದು ಪ್ರತಿ ಸತಿ ಹಾಕುವಾಗ ಇದನ್ನ ವಾಶ್ ಮಾಡ್ಬೇಕು ಇದನ್ನ. ಓಕೆ. ಇಲ್ಲಾಂದ್ರೆ ಬೂಂದಿ ಬೀಳೋದಿಲ್ಲ, ನಮ್ಗೆ ಅಂಟು ಬಿಡುತ್ತೆ. ಓಕೆ. ಮತ್ತೆ ಫ್ಲೇಮ್ ಅಷ್ಟೇ ಹೈ ಇರ್ಬೇಕು. ಆಯ್ತು. ಸ್ಲೋ ಆದ್ರೆ ಬೂಂದಿ ಒಂದಕ್ಕೊಂದು ಅಂಟು ಬಿಡುತ್ತೆ. ಓಕೆ ಮೇಡಮ್ ಹಾಕಿ. ಯಾಕಂದ್ರೆ ನಮ್ಮ ವೀಕ್ಷಕರು ಎಲ್ಲೂ ತಪ್ಪು ಹೋಗ್ಬಾರ್ದು ಅಂತ ನಾನು ಡೀಟೇಲ್ಸ್ ಕರೆಕ್ಟ್ ಆಗಿ ಹೇಳ್ತೀನಿ. ಕರೆಕ್ಟ್ ಆಗಿ ಹೇಳ್ತೀರಾ ಬಿಡಿ ಸುಚಿತ್ರಾ ನೀವು. ಕಡಿಮೆ ಮಾಡಿ. ಓಕೆ. ಚೆನ್ನಾಗಿ ಬಂತಲ್ಲ ಇದು? ಫಸ್ಟ್ ಕ್ಲಾಸ್ ಆಗಿ ಬಂತಿದ್ದು. ಇಷ್ಟನ್ನ ಲಾಡು ಮಾಡೋದು ಇಷ್ಟು ಈಸಿ ಅಂತ ಗೊತ್ತಿರ ಸರಿ ಒಬ್ಬಟ್ಟೆ ಮಾಡ್ತಾ ಇಲ್ಲ ನಾವು. ಬಂದಿಲ್ವಾ? ಬಂದಿಲ್ಲ. ಓಕೆ ಬರ್ಲಿ ಬಿಡಿ. ಸ್ವೀಟ್ ಮಾತ್ರ ಪ್ರೊಸೀಜರ್ ಪ್ರಕಾರ ಮಾಡಿದ್ರೆ ಎಲ್ಲೂ ಕೆಟ್ಟೋಗಲ್ಲ. ಹಂಗಂತೀರಾ? ಯಾರು ಬೇಕಾದ್ರೂ ಮಾಡಬಹುದು. ಈಸಿ ಅಂತೀರಾ? ಅದರಿಂದ ನಾನು ಮೆಜರ್ಮೆಂಟ್ಸ್ ಕರೆಕ್ಟ್ ಆಗಿ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಆಯ್ತಾ ಬಂತಾ? ಆಯ್ತು. ಒಂದೆಳೆ ಪಾಕನ 3 ಎಳೆ ಪಾಕನ? ಒಂದೆಳೆ. ಒಂದೆಳೆ ಅಂದ್ರೆ ಹಿಂಗೆ ಅನ್ಬೇಕಾ? ಇಲ್ಲಿ ಬಿಡಿ ಉಡ್ತೀರಿ ನೋಡೋಣ. ನೋಡಿ 1 ಥ್ರೆಡ್ ಇದೆ. ಹೌದ್ರಿ. ಇದು 1 ಥ್ರೆಡ್. ಒಂದೆಳೆ ಪಾಕ. ಓಕೆ. 4 ಎಳೆ ಪಾಕ 4 ಬರುತ್ತಾ? ಇಷ್ಟು ಪಾಕ ಬರಲೇಬೇಕು. ಲಾಡು ಬರುತ್ತೆ ನಮ್ಗೆ ಅವಾಗ ಕರೆಕ್ಟ್ ಆಗಿ. ಓಕೆ. ಎಲ್ಲೂ ತಪ್ಪಾಗಲ್ಲ. ಆಫ್ ಮಾಡಿ. ಆಫ್ ಮಾಡ್ಬಿಡಾ? ಬಿಡಿ. ಆಫ್ ಆಯ್ತು. ಅದೇನೋ ನೀರು ಬೇಕು ಅಂದ್ರಿ? ಅದು ಬಿಸಿ ಆಗುತ್ತಲ್ವಾ? ಆಯ್ತು ಬಿಸಿ ಆಯ್ತು. ಇದಕ್ಕೆ ಹಾಕ್ಬಿಡಿ. ಸಕ್ಕರೆ ಪಾಕ ಇದಕ್ಕೆ ಹಾಕ್ತಾ ಇದ್ದೀರಾ? ಬಿಸಿ ಇರಬೇಕು. ಸಕ್ಕರೆ ಪಾಕ ಬಿಸಿ ಇರಬೇಕು. ಬಿಸಿ ಇರಬೇಕು. ಅದೇನೋ ಬೀಜ ಬೇಕು ಅಂದ್ರಿ? ಕರ್ಬೂಜದ ಬೀಜನ ಅದನ್ನೇನ್ ಮಾಡ್ಬೇಕು? ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಅಂದ್ರೆ ಸುಮ್ಮನೆ ಹಿಂಗೆ ಹಾಕಿ ಅನ್ನದ? ಸಖತ್ತಾಗಿ ಬಂತ್ರಿ. ಬಂತು ನಾವು ಅನ್ಕೊಂಡಂಗೆ ಬಂತು. ಇದು ಇಷ್ಟೇ. ನಾವು ದ್ರಾಕ್ಷಿ ಗೋಡಂಬಿ ಹಾಕಿ ಉಂಡೆ ಕಟ್ಟಿದ್ರೆ ಲಾಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ. ಓಕೆ. ಕಪ್ಪಾಗಬಾರ್ದು ಅದು. ಇಲ್ಲ.
ಇದನ್ನ ಇವಾಗ ನಾನು ಸುಮ್ನೆ ಜಸ್ಟ್ ಮಿಕ್ಸಿಗೆ ಹಾಕಿ ಹಾ. ಜಾಸ್ತಿ ರುಬ್ಬಾರ್ದು, ಸುಮ್ನೆ ಜಸ್ಟ್ ಪಲ್ಸ್. ಏನ್ ಇದನ್ನ? ಹೌದು. ರೇ ಬೇಡ್ರಿ, ಮೋತಿಚೂರ್ ಲಡ್ಡು ಮಾಡಕ್ಕೆ ಹಿಂಗೆ ಕಟ್ಬಿಡ್ರಿ. ಇಲ್ಲ, ಸಾಕು ಅಷ್ಟರಲ್ಲಿ ಮಾಡಿ. ಒಂದ್ ಪ್ಲೇಟ್ ಇದೊಂದ್ 3 ಸ್ಪೂನ್ ಅಷ್ಟು ಸಪರೇಟ್ ಹಾಗೆ ತೆಗ್ದಿಟ್ಕೊಳ್ಳೋಣ. ಏನಕ್ಕಪ್ಪ? ಅದ್ ಕಾಣ್ಬೇಕಲ್ಲ ಬೂಂದಿ ಮೇಲೆ, ಅದಕ್ಕೋಸ್ಕರ. ಈಗ ಇದನ್ನ ತೋರಿಸ್ತೀನಿ, ಇದು ತುಂಬಾ ಮುಖ್ಯ. ತೋರಿಸಿ. ಜಾಸ್ತಿ ಗ್ರೈಂಡ್ ಮಾಡಬಾರ್ದು. ಹಾ ರೆಡಿ. ಜಸ್ಟ್ ಒಂದ್ ಪಲ್ಸ್ ಅಷ್ಟೇ. ಇವಾಗ ಹಿಂಗ್ ನಾವು ರುಬ್ಬವಾಗ ಸ್ವಲ್ಪ ಗಟ್ಟಿ ಆಯ್ತು ಅನ್ಸಿದ್ರೆ ಒಂದ್ 2 ಸ್ಪೂನ್ ಬಿಸಿನೀರು ಹಾಕೋಬಹುದು. ಆಯ್ತು ಆಯ್ತು. ಇದು ಜಾಸ್ತಿ ರುಬ್ಬಾರ್ದು ಮುರಳಿಯವರೇ, ಓಕೆ. ಉಂಡೆ ಶೇಪ್ ಬರೋದಿಲ್ಲ ಆಮೇಲೆ. ಹೌದಾ? ಹಾ, ಇಷ್ಟೊಂದೆಲ್ಲ ಕತೆ ಇದೆಯಲ್ಲ ಇದಕ್ಕೆ. ಹಾ, ಆಹಾ. ಇದಕ್ಕೆ ಈಗ ಒಂದ್ ಸ್ವಲ್ಪ ಏಲಕ್ಕಿ ಪುಡಿ, ಓಕೆ. ಒಂದು 1/4 ಚಮಚ ಅಷ್ಟು. ಓಕೆ. ನಾನು ಆಗ್ಲೇ ಹೇಳಿದೆ 1/4 ಕಪ್ ಕೋವಾ ಅಂತ. ಓಕೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ. ಇದು ಮಾಮೂಲಿ ಕೋವಾ, ಸಪ್ಪೆ ಕೋವಾ? ಮಾಮೂಲಿ ಸಪ್ಪೆ ಕೋವಾ, ಗ್ರೈಂಡ್ ಮಾಡ್ಬೇಕಾಗಿಲ್ಲ, ಈ ಬಿಸಿಗೆನೆ ಕರ್ಗೋಗುತ್ತೆ. ಓಕೆ. ಇದು ಈ ಬೀಜ, ಅದು ಹಾಕು. ಕರ್ಬೂಜ ಹಣ್ಣಿನ ಬೀಜ. ಎಷ್ಟು ಕೊಡ್ಲಿ? ಹಾಕ್ಲಾ? ಅದು ಹಾಕಿ. ಸ್ವಲ್ಪ ತುಪ್ಪದ ಕೈ ಮಾಡ್ಕೊಂಡು. ಓಹೋ, ತುಪ್ಪದೇ ಕೈಯಾ? ಮಿಕ್ಸ್ ಮಾಡ್ಕೊಳ್ಬೇಕು, ಮಾಡಿ. ಅಂಟದಿಲ್ಲ ಆಗ ನಮ್ಗೆ. ಬಿಸಿ ಇದೆ, ಸ್ಪೂನ್ ಯೂಸ್ ಮಾಡಿ. ಕೋವಾ ನೋಡಿ ಕಾಣಿಸೋದೇ ಇಲ್ಲ, ಕರ್ಗೋಗುತ್ತೆ ನಿಮ್ಗೆ. ಎಸ್ 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 ಎಸ್. ಒಂದ್ 2 ಸ್ಪೂನ್ ಎತ್ತಿಟ್ಟಿದ್ದೆ ಹಾಗೆ, Okay. ಅದನ್ನ ಬೆರೆಸ್ತೀನಿ. ಓಕೆ ಓಕೆ ಓಕೆ. ಕಟ್ಟೋದೇನು ಉಂಡೆನ ಇವಾಗ? ಹಾ. ಓ, ಮೋತಿಚೂರ್ ಲಾಡು ಅಂದ್ರೆ ಹಿಂಗೆ. ಸ್ವಲ್ಪ ಆರ್ಬೇಕು ಅದು. ಅಲ್ಲಿ ಅಲ್ಲಿ ಆರ್ಬಿಡುತ್ತೆ. ತರ. ನಾವು ಯಾಕಂದ್ರೆ ಆರ್ಸ್ಬಿಡ್ತೀವಿ. ಇದು ಹೇಗಿರುತ್ತೆ ಮೋತಿಚೂರ್ ಲಾಡು ಅಂದ್ರೆ ಬಾಯಿಗಿಟ್ರೆ ಕರಗ್ಬೇಕು. ಹಾ, ನಮ್ದು ಆರ್ಡಿನರಿ ಲಾಡು ಗಟ್ಟಿ ಬರುತ್ತೆ. ಇವಾಗ ಸ್ವಲ್ಪ ಹತ್ರ ಬರ್ತಾ ಇದೀರಾ ನೀವು. ಸ್ವಲ್ಪ ನಾನು ಎಲ್ಲಾರ್ಗು ಹೇಳ್ತಾ ಇರ್ತಿದ್ದೆ, ಬಾಯಿಟ್ರೆ ಕರಗಬೇಕು ಅಂತ. ಯಾರಿಗೂ ಅರ್ಥ ಆಗ್ತಾರಲ್ಲ, ಇವಾಗ ನಿಮ್ಮೊಬ್ಬರಿಗೆ ಅರ್ಥ ಆಗಿದೆ. ಸುಚಿತ್ರ ಹಾಕ್ರಿ. ಎಸ್. ಮುರಳಿಯವರೇ, ಯುಗಾದಿ ಹಬ್ಬದ ವಿಶೇಷ ಸ್ವೀಟ್ ಮೋತಿಚೂರ್ ಲಡ್ಡು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ಮಾಡಿದ್ರು. ಮಾಡೋದೆಲ್ಲ ನೋಡ್ತಾನೆ ಇದ್ದೆ. ಆಮೇಲೆ ಗೊತ್ತಾಯ್ತು ಇಷ್ಟೊಂದು ಈಸಿನಾ, ನಾನೇ ಹೋಗಿ ಮೇಲೆ ಮಾಡ್ಬಿಡ್ಬೋದು ಅನ್ಕೊಂಡಿದ್ದೀನಿ. ತುಂಬಾ ಸಖತ್ತಾಗಿ ಮಾಡಿದ್ರು, ಒಳ್ಳೆ ಕ್ರಮದಿಂದ ಮಾಡಿದ್ದಾರೆ. ಈ ತರ ಲಾಡುನೆಲ್ಲ ನೀವು ದೊಡ್ಡ ದೊಡ್ಡ ಸ್ವೀಟ್ ಶಾಲಲ್ಲಿ ನೋಡ್ತಾ ಇದ್ರಿ, 480 ರೂಪಾಯಿ ಕೆಜಿ ಕೊಟ್ಟು ತಗೊಳ್ತಾ ಇದ್ರಿ. ಅವೆಲ್ಲ ಮಾಡಬೇಡಿ, ಆರಾಮಾಗಿ ಮಲ್ಲಿ ನೀವು ಈ ಲಾಡುನ ಮಲ್ಲಿ ಮಾಡ್ಕೊಂಡು ತಿನ್ಕೋಬಹುದು. ತುಂಬಾ ರುಚಿಯಾಗಿದೆ. ಯಾವ ರೀತಿ ಸುಚಿತ್ರ ಅವರು ಯುಗಾದಿ ಹಬ್ಬದ ದಿನ ಇದನ್ನ ಮಾಡಿ ತೋರಿಸಿದ್ರು, ಒಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಮೋತಿಚೂರ್ ಲಾಡು ಮಾಡುವ ವಿಧಾನ: ಒಂದು ಬೌಲ್ಗೆ ಕಡಲೆ ಹಿಟ್ಟು, ನೀರು ಹಾಕಿ ಗಂಟಿಲ್ಲದಂತೆ ಕಲಸಿಕೊಳ್ಳಿ. ಒಂದು ಪಾತ್ರೆಗೆ 1 ಕಪ್ ಸಕ್ಕರೆ, ಅರ್ಧ ಕಪ್ ನೀರು ಹಾಕಿ ಸಕ್ಕರೆ ಪಾಕ ತಯಾರಿಸಿಕೊಳ್ಳಿ. ಕರ್ಬೂಜದ ಬೀಜವನ್ನು ಒಂದು ಪ್ಯಾನ್ಗೆ ಹಾಕಿ ಹುರಿದುಕೊಳ್ಳಿ. ಕಾದ ಎಣ್ಣೆಗೆ ಕಲಸಿಕೊಂಡ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಜಾಲರಿ ಮುಖಾಂತರ ಹಾಕಿ ಲಾಡು ಕಾಳು ತಯಾರಿಸಿ ಒಂದು ಬೌಲ್ಗೆ ಹಾಕಿಕೊಳ್ಳಿ. ಇದಕ್ಕೆ ಸಕ್ಕರೆ ಪಾಕವನ್ನು ಹಾಕಿ ಕಲಸಿ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ರುಬ್ಬಿಕೊಳ್ಳಿ. ಇದನ್ನು ಒಂದು ಬೌಲ್ಗೆ ಹಾಕಿ ಏಲಕ್ಕಿ ಪುಡಿ, ಸಪ್ಪೆ ಖೋವಾ, ಹುರಿದ ಕರ್ಬೂಜದ ಬೀಜ ಹಾಕಿ ಮಿಕ್ಸ್ ಮಾಡಿ ಕೈಗೆ ತುಪ್ಪ ಹಚ್ಚಿಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಕಟ್ಟಿ ಪೇಪರ್ ಕಪ್ ನಲ್ಲಿ ಇಡಿ. ಈಗ ಸಿಹಿ ಸಿಹಿ ಮೋತಿಚೂರ್ ಲಾಡು ಸವಿಯಲು ಸಿದ್ಧ. ಸುಚಿತ್ರ ಟೇಸ್ಟ್ ಮಾಡ್ಬಿಡ್ಲಾ? ಬಟ್ ನೀವ್ ಮಾಡಿರೋ ಅಷ್ಟು ಲಾಡುನ ಕಡೆ ತಂಗ ಹಂಗೆ ಇಟ್ಕೊಂಡಿರ್ತೀವಿ. ಎಲ್ಲಾ ಲಾಡುನ ಜೋಡಿಸಿ, ಎಲ್ಲಾ ಸ್ವೀಟ್ಗಳನ್ನ ಜೋಡಿಸಿ ಯುಗಾದಿ ಹಬ್ಬದ ಶುಭಾಶಯ ಹೇಳಿ ಎಲ್ಲ ಒಟ್ಟಿಗೆ ಆಮೇಲೆ ಎಲ್ಲಾರ್ಗು ಹಂಚ್ಬಿಡ್ತೀವಿ. ಖಂಡಿತ ಹಂಗೆ. ಓಕೆ, ಆದ್ರೆ ಫಸ್ಟ್ ಟೇಸ್ಟ್ ನಾನು ಮಾಡ್ಬಿಡ್ತೀನಿ. ಅದ್ಭುತ. ಇದೆಲ್ಲ ಮೋಸ್ಟ್ಲಿ ನಾವೇ ಖಾಲಿ ಮಾಡೋ ತರ ಇದೆ. ತುಂಬಾನೇ ಚೆನ್ನಾಗಿದೆ, ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಸಖತ್ತಾಗಿ ಅಂದ್ರೆ ಓಕೆ ಸುಚಿತ್ರ. ನೆಕ್ಸ್ಟು ಇನ್ನೊಬ್ರು ನಮ್ಮ ಒಂದು ಒಳ್ಳೆ 5 ಸ್ಟಾರ್ ಹೋಟೆಲಿಂದ ಕರೆಸಿದ್ದೀವಿ. ಅವ್ರಿಗೆ 18 ವರ್ಷಗಳ ಅನುಭವ ಬರೀ ಸಿಹಿ ಪದಾರ್ಥಗಳನ್ನ ಮಾಡಿ, ಅವ್ರನ್ನ ಕರೆಸಿದ್ದೀವಿ. ಅವ್ರು ಬರ್ತಾರೆ. ಅದಾದ್ಮೇಲೆ ಮತ್ತೆ ನೀವು ಬನ್ನಿ. ಒಟ್ಟು ನೀವು ಇಬ್ರು ಸೇರಿ 4 ಸಿಹಿ ಪದಾರ್ಥಗಳನ್ನ ಮಾಡಿ ನಮ್ಗೆ ಕೊಡಿ. ಓಕೆ, ಏನಿಯೋ ಮತ್ತೊಮ್ಮೆ ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಈಗ ತಾನೇ
ಸುಚಿತ್ರ ಅವರು ಒಳ್ಳೆ ಒಂದು ಲಾಡು ಮಾಡಿಕೊಟ್ಟು ಹೋಗಿದ್ದಾರೆ. ಮೋತಿಚೂರ್ ಲಡ್ಡು ಅಂತ ಹೇಳಿದ್ದಾರೆ. ಲಡ್ಡು ಮಾಡಿಕೊಟ್ಟು ಆ ಕಡೆ ಹೋಗ್ತಾ ಇದ್ದಂಗೆ ಹೊಸ ಪರಿಚಯ ಒಬ್ಬರನ್ನ ಕರ್ಸ್ಕೊಳ್ತಾ ಇದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲ? ಪ್ರಕಾಶ್ ರಾವ್ ಸರ್. ಪ್ರಕಾಶ್ ಅವರ ಪರಿಚಯ ನಿಮಗೆ ಮಾಡ್ಕೊಡ್ತಾ ಇದ್ದೀನಿ. ಪ್ರಕಾಶ್ ಅವರು ಸುಮಾರು 18 ವರ್ಷಗಳಿಂದ ಸಿಹಿ ಅಡುಗೆಗಳನ್ನ ಮಾಡೋದ್ರಲ್ಲಿ ತುಂಬಾ ಫೇಮಸ್ ಆಗಿದ್ದಾರೆ. ಈಗ ಒಂದು ಪ್ರತಿಷ್ಠಿತ 5 ಸ್ಟಾರ್ ಹೋಟೆಲ್ಗಳಲ್ಲಿ ಇವರು ಈಗ ಪ್ರೆಸೆಂಟು ಸಹ ಸ್ವೀಟ್ ಮತ್ತು ಚಾಟ್ಸ್ ಕೌಂಟರ್ ನೋಡ್ಕೊಳ್ಳೋದ್ರಲ್ಲಿ ಮುಖ್ಯಸ್ಥರಾಗಿದ್ದಾರೆ. ಇದಲ್ಲದೆ ಆರ್ಯಭವನ್ ಸ್ವೀಟ್ಸ್ ಅಂತ ಏನೇನು ಕೇಳಿದಿರಾ, ತುಂಬಾ ಸ್ವೀಟ್ಸ್ ಗಳಲ್ಲಿ 8 ರಿಂದ 10 ವರ್ಷ ಕೆಲಸ ಮಾಡಿರುವಂತ ಅನುಭವ. ಒಳ್ಳೆ ಯಾವ ಸ್ವೀಟ್ಸ್ ಬೇಕು ಹೇಳ್ರಿ ನಿಮ್ಗೆ, ಎಷ್ಟು ಒಂದು 5 kg ಸಾಕಂದ್ರು. ಅಯ್ಯೋ ಸಾರ್ 5 kg ಎಲ್ಲ ಬೇಡಾರ ಪ್ರಕಾಶ್ ಅವರೇ, ನನಗೆ 5 ಪೀಸ್ ಸಾಕು ಅಂದೆ. ಅರ್ಧ ಗಂಟೆಲಿ ಮಾಡ್ಕೊಡ್ತೀನಿ, ಯಾವ್ದು ಬೇಕಾದ್ರೆ ಹೇಳಿ ಅಂತ ಹೇಳ್ಬಿಟ್ಟು ಹೇಳಿದ್ರು. 5 ಸ್ಟಾರ್ ಸ್ವೀಟ್ಸ್ ಎಲ್ಲ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು, ಅವರು ಅವ್ರ ಮನೇಲೆ ಮಾಡ್ಕೊಂಡು ತಿನ್ಬೇಕು. ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಂಡಿದೀವಿ. ಅದು ಸಣ್ಣದಾಗಿ ಶುರು ಮಾಡೋಣ ಅಂತ ಶುರು ಮಾಡ್ಕೊಂಡಿದೀವಿ. ಇನ್ನು ಮುಂದಕ್ಕೆ ಪ್ರಕಾಶ್ ಅವರು ನಮ್ಮ ಜೊತೆ ಇರ್ತಾರೆ. ಅವರ ಕೈ ರುಚಿಗಳ ಸಿಹಿಯ ತಿಂಡಿಗಳನ್ನ ನಿಮಗೆ ತೋರಿಸ್ತಾ ಇರ್ತಾರೆ. ಬರ್ಕೊಳ್ಳಿ, ರುಚಿಯಾಗಿ ಮನೇಲಿ ಮಾಡ್ಕೊಳ್ಳಿ. ಓಕೆ ಪ್ರಕಾಶ್ ಅವರೇ, ಕಾಜು ರೋಲ್ ಮಾಡ್ತೀನಿ ಸರ್ ನಾನು. ಕಾಜು ರೋಲ್ ಬೇಕಾಗುವ ಸಾಮಗ್ರಿಗಳು: ಗೋಡಂಬಿ, ಸಕ್ಕರೆ, ಹಾಲು, ಏಲಕ್ಕಿ ಪುಡಿ, ತುಪ್ಪ. ಇಷ್ಟಿದೆ ಸಾಕಾ? ಇಷ್ಟೇ ಸಾಕು. ಶುರು ಮಾಡೋಣ. ಶುರು ಮಾಡೋಣ. ಏನ್ ಕೊಡ್ಲಿ ನಿಮ್ಗೆ ಫಸ್ಟ್? ಸರಿ ಸರ್. ನೀರು ಹಾಕ್ಬೇಕು ಸರ್ ಅಷ್ಟೇ. ಎಷ್ಟು ಬೇಕು ನೀರು? ನೀರು ಕೊಡಿ ಸರ್, ಒಂದು 150 ಗ್ರಾಮ್ ಕೊಡಿ. 150 ಗ್ರಾಮ್ ಸಕ್ಕರೆಗೆ 150 ಗ್ರಾಮ್ ನೀರಾ? ಸರ್ ಸಾಕು ಸಾಕು ಸಾಕಾ? ಸರ್. ಓಕೆ, ಇದು 150 ಗ್ರಾಮ್ ಸಕ್ಕರೆನಾ? ಸಕ್ಕರೆ 150 ಗ್ರಾಮ್ ಸಕ್ಕರೆ ಓಕೆ ಹಾಕ್ಬಿಟ್ಟು ಓಹ್ ಮಾಡಬೇಕು. ಓಕೆ, ಪ್ರಕಾಶ್ ಅವ್ರಿಗೆ ಸ್ವಲ್ಪ ಕಷ್ಟ. ನಾವು ಸಕ್ಕರೆ ಕ್ಲೀನ್ ಆಗ್ಬೇಕು, ಚೂರು ಹಾಲು ಹಾಕ್ಬೇಕು ಸರ್. ಒಂದು 50 ml ಸ್ವಲ್ಪ ಹಾಕಿದ್ರೆ ಸಾಕು, ನಡೀತದೆ. ಸಕ್ಕರೆ ಕ್ಲೀನ್ ಮಾಡಕ್ಕೆ ಮಾಡಕ್ಕೆ ಓಹೋ ಸಾಕು ಸಾಕಾ? ಸಾಕು. ವೈಟ್ ಬರ್ಬೋದು, ವೈಟ್ ಬರುತ್ತೆ. ಜಾಸ್ತಿ ನೀರು ಹಾಕಿದ್ರೆ ತುಂಬಾ ಲೇಟ್ ಆಗುತ್ತೆ. ಅದಕ್ಕೆ ಹೋದ್ರೆ ನೀರು ಕಡಿಮೆ ಹಾಕಿದ್ರೆ ಬೇಗ ಬರುತ್ತೆ. ಇದು ಕಾಜು ರೋಲ್ ರೌಂಡ್ ಕಾಜು ರೋಲ್ ನಾವು ಸರ್. ಅಂದ್ರೆ ಹಾಲು ಹಾಕ್ಲೇಬೇಕಾ ನಾವು? ಹಾಲು ಹಾಕಿದ್ರೆ ಕ್ಲೀನ್ ಆಗುತ್ತೆ, ವೈಟ್ ಆಗಿ ಬರುತ್ತೆ. ಸ್ವೀಟ್ಸ್ ವೈಟ್ ಆಗುತ್ತೆ. ಕೊಳೆ ಎಲ್ಲ ಬಂದ್ಬಿಟ್ಟು ಶುಗರ್ ಅಲ್ಲಿ ಕೊಳೆ ಇರುತ್ತಲ್ಲ, ಓಕೆ, ಕ್ಲೀನ್ ಆಗುತ್ತೆ. ಇದು ಪಾಕ ಬರಬೇಕು. ಪಾಕ ಬರಬೇಕು. ಮಿಕ್ಸಿಲಿ ನಾವು ಗೋಡಂಬಿನ ಪೌಡರ್ ಮಾಡ್ಕೋಬೇಕು ಸರ್. ಎಷ್ಟು? 4 kg ಗೋಡಂಬಿ ಸರ್. 4 kg ಗೋಡಂಬಿ. 4 kg ಗೋಡಂಬಿ ಇದೆಯಾ? ಆಗಿದೆಯಾ? ಇನ್ನ ಬೇಕಾ? ಸಾಕಲ್ಲ? ಇಲ್ಲ ಸಾಕು ಸಾಕಾಗುತ್ತೆ. ಏನ್ ಮಾಡೋದಿನ? ಈಗನೇ ನಾವು ಸೊಗಸ ಸಕ್ಕರೆ ಪಾಕಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನ ಮಿಕ್ಸ್ ಗಟ್ಟಿ ಆಗೋದ್ಮೇಲೆ ನಾವು ಬಂದ್ ಮಾಡ್ಬೇಕು ಅದನ್ನ. ಹೌದಾ? ಹೌದು. ಹಾಕಿ. ಸರ್ ಬಂದ್ ಮಾಡಿ. ಬಂದ್ ಮಾಡ್ಬಿಡ್ಲಾ? ಬಂದ್ ಮಾಡಿ. ಈಗ ಆರೋಗಿದ್ರೆ ರೋಲ್ ಮಾಡ್ಬೇಕು ನಾವು. ಓಹೋ, ತುಂಬಾ ಈಸಿ ಅಲ್ಲ ಸ್ವೀಟ್ ಮಾಡೋದು ಪ್ರಕಾಶ? ಹೌದು ಸರ್, ತುಂಬಾ ಈಸಿ ಸರ್. ಮಾಡ್ಕೋಬೋದು, ಮನೆಯಲ್ಲೆಲ್ಲ ಮಾಡಿ ತಿನ್ಬೋದು ಅಂತ. ಅಲ್ಲ? ಹೌದು. ವೆರಿ ಗುಡ್. ನಾವು ಯಾವಾಗಲೂ ಅದ್ರಲ್ಲಿ ಸ್ಪೆಷಲಿಸ್ಟ್ ಅವ್ರನ್ನ ಕರೆಸಿ ಮಾಡಿಸ್ತಾ ಇದ್ದೇನೆ ಅದು ಎಷ್ಟು ಬೇಗ ಮಾಡಕ್ಕಾಗತ್ತೆ ಏನೇನು ಅಂತ ತಿಳ್ಕೊಳಕ್ ಸಾಧ್ಯ. ಏನಂತೀರ ನೀವು? ಹೌದು. ಚೂರು ಗಟ್ಟಿ ಆದ್ರೆ ಹಾಲು ಹಾಕೋಬಹುದು ಸರ್. ಓಕೆ ಓಕೆ, ಅದೊಂದು ಸ್ಪೆಷಲ್ ಅದ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಗಟ್ಟಿ ಆದ ತಕ್ಷಣ ಸ್ವಲ್ಪ ಹಾಲು ಹಾಕೊಳ್ಳಿ. ಹಾಲು ಹಾಕೋದು. ಓಕೆ, ಆಯ್ತು, ಬಂತು ಸರ್. ಬಂತಾ? ಹಾಂ ಬಂತು. ಇವಾಗ ಏನ್ ಮಾಡ್ಬೇಕು? ಇವಾಗ ರೋಲ್ ಮಾಡ್ಬೇಕು ಅದನ್ನ. ಒಂಚೂರು ಆದ್ಮೇಲೆ ರೋಲ್ ಆಗಿ ಸ್ವಲ್ಪ ಇದಕ್ಕೆ ಏಲಕ್ಕಿ ಪೌಡರ್. ನಿಮ್ಗೆ ಏಲಕ್ಕಿ ಪೌಡರ್ ಹಾಕ್ಬೇಕು ಒಂಚೂರು. ಓಕೆ, ಏಲಕ್ಕಿ ಪೌಡರ್. ಏಲಕ್ಕಿ ಪೌಡರ್. ಆಮೇಲೆ ತುಪ್ಪ 1 ಸ್ಪೂನ್ ಹಾಕ್ತೀನಿ, ಅಷ್ಟು ಚಿಕನ್ ಬೇಕಾಗಿಲ್ಲ. ತುಪ್ಪನಾ? ಹೌದು. ಓಹೋ, ಓಕೆ ಓಕೆ ಓಕೆ, ಸರಿ. ನನ್ಗಾಯ್ತಾ? ಹಾಂ, ಇವಾಗ ಸರಿ ಆಗುತ್ತೆ. ಓಕೆ ಓಕೆ ಓಕೆ. ಒಂದು 2 ನಿಮಿಷ ಆರೋಗ್ಬಿಡಿ ಸರ್ ಅದು. ಹೌದೌದು. ರೆಡಿ ಸರ್ ಕಾಜು ರೋಲ್. ಕಾಜು ರೋಲ್ ರೆಡಿನಾ? ರೆಡಿ ಆಯಿತು. ಓಕೆ, ಅದಕ್ಕೆ ಏನೇನು ಹಾಕ್ಬೇಕಿನ್ನ ನೀವು? ಈಗ ಕಟ್ ಮಾಡಿಬಿಟ್ಟು ನಾವು ಸಿಲ್ವರ್ ಲಿಪ್ ಮೇಲೆ ಹಾಕ್ಬೇಕು. ಸರ್ ಕಟ್ ಮಾಡ್ತೀನಿ ಸರ್. ಈಗ ಕಟ್ ಮಾಡಿ ಸರ್. ಎಸ್,
ಇದೆಲ್ಲ ನೀವು 1 kg ತಗೋಬೇಕಂದ್ರೆ 780 ರೂಪಾಯಿ ಇದು ಕೆಜಿ. ಹೌದು. ಕರೆಕ್ಟಾ ಸರ್? ಹೌದು. 780 rupees per kg. 1 kg ತಗೊಂಡು ತಿನ್ನೋದಕ್ಕಿಂತ ಒಂದ್ಸರಿ ಈ ಸರಿ ಹಬ್ಬದಲ್ಲಿ ನೀವು ಇದನ್ನ ಮಾಡ್ಕೊಂಡ್ರೆ ಅದ್ರ ಮಜಾನೇ ಬೇರೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ, ತುಂಬಾ ಸಖತ್ತಾಗಿ ಕಾಣ್ತಾ ಇದೆ ಕೂಡ. ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಚೆನ್ನಾಗಿದೆ ಇದು ಅಂತ. ಈ ತರ ರೋಲ್ಗಳು, ಕಾಜು ಬರ್ಫಿಗಳೆಲ್ಲ ನಿಮ್ಮಲ್ಲಿ ಮಾಡ್ಕೊಳ್ಳಿ. ಹೊಸ ವರ್ಷ ಯುಗಾದಿ ಹಬ್ಬನ ಬರೀ ಒಬ್ಬಟ್ಟಲ್ಲಿ ಆಚರಿಸಿ ಮುಗಿಸ್ಬಿಡ್ಬೇಡಿ. ಈ ಸರಿ ಸ್ವಲ್ಪ ಚೇಂಜ್ ಇರ್ಲಿ, ಆಯ್ತಾ? ರೆಡಿ ಸರ್, ಕಾಜು ರೆಡಿನಾ? ಉಗಾದಿ ಸ್ಪೆಷಲ್ ಸರ್ ಕಾಜು ರೋಲ್. ಥ್ಯಾಂಕ್ ಯು ಪ್ರಕಾಶ್ ರಾವ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಷ್ಟು ಈಸಿಯಾಗಿ ಮುಕ್ತಲ್ಲಿ ಟೆನ್ಷನ್ ಇಲ್ಲದೆ ಯುಗಾದಿ ಹಬ್ಬದ ದಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿರುವಂತ ಕಾಜು ರೋಲ್ ಅನ್ನ ಮಾಡಿ ಕೊಟ್ಟಿದ್ದೀರಾ. ತಿನ್ನಕ್ ಬಹಳ ಬೇಜಾರಾಗ್ತದೆ ನನಗೆ. ಎಲ್ಲಾ ಸ್ವೀಟ್ಸ್ ಅಲ್ಲೇ ಇರ್ಬೇಕು ಅನ್ಕೊಂಡಿದೀನಿ. ಇದನ್ನು ಇಟ್ಬಿಟ್ಟು ಒಟ್ಟಿಗೆ ತಿನ್ನೋಣ ಅನ್ಕೊಂಡೆ. ಆದ್ರೂ ನೀವು ಪ್ರೀತಿಯಿಂದ ಕೊಟ್ಟ ಮೇಲೆ ಯುಗಾದಿ ಹಬ್ಬದ ದಿನ ತಿಂದಿರಕ್ ಚಾನ್ಸೇ ಇಲ್ಲ. ಟೇಸ್ಟ್ ಮಾಡ್ಬಿಡ್ಲಾ? ಟೇಸ್ಟ್ ಮಾಡಿ ಸರ್. ಟೇಸ್ಟ್ ಮಾಡಿದ್ರೆ ಖಾಲಿ ಆಗ್ಬಿಡುತ್ತೆ. ಪ್ರಕಾಶ್ ರಾವ್ ಅವರು 5 star ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದಾರೆ. 10 ನಿಮಿಷಕ್ಕೆ 10 ಸ್ವೀಟ್ ನ ಮಾಡ್ಕೊಡ್ತೀನಿ ಮುರಳಿ ಅಂತ ಹೇಳಿದ್ದಾರೆ. ಈ ತರ ಸ್ವೀಟ್ ನ ಪ್ರಕಾಶ್ ಅವ್ರು ಯಾವ ರೀತಿ ಮಾಡಿದ್ರು ಒಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕಾಜು ರೋಲ್ ಮಾಡುವ ವಿಧಾನ: ಒಂದು ಬಾಣಲಿಗೆ ನೀರು, ಸಕ್ಕರೆ, ಸ್ವಲ್ಪ ಹಾಲು ಹಾಕಿ ಪಾಕ ಮಾಡಿಕೊಳ್ಳಿ. ಒಂದು ಮಿಕ್ಸಿ ಜಾರ್ಗೆ ಗೋಡಂಬಿಯನ್ನು ಹಾಕಿ ಪುಡಿ ಮಾಡಿ. ಸಕ್ಕರೆ ಪಾಕಕ್ಕೆ ಪುಡಿ ಮಾಡಿಕೊಂಡ ಗೋಡಂಬಿಯನ್ನು ಹಾಕಿ ಜೊತೆಗೆ ಏಲಕ್ಕಿ ಪುಡಿ, ತುಪ್ಪ ಹಾಕಿ ಕಲಸಿ ಮಿಶ್ರಣ ಗಟ್ಟಿಯಾದಾಗ ರೋಲ್ ಮಾಡಿ. ಮೇಲೆ ಸಿಲ್ವರ್ ಪೇಪರ್ ಹಾಕಿ ಕತ್ತರಿಸಿದರೆ ಕಾಜು ರೋಲ್ ರೆಡಿ ಟು ಈಟ್. ಮಾತಾಡಂಗಿಲ್ಲ. 780 ರೂಪಾಯಿ ಕೆಜಿ ಕೊಡ್ಬೋದು. ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಕರೆಕ್ಟು. ಯುಗಾದಿಗೆ 2 ಸ್ವೀಟ್ ಮಾಡ್ಬೇಕು ನೀವು. ಹೌದು ಸರ್. ಇನ್ನೊಂದು ಸ್ವೀಟ್ ಏನ್ ಮಾಡ್ತೀರಾ? ಮಾಲ್ಪುವಾ ಮಾಡ್ತೀನಿ, ಬನಾನಾ ಮಾಲ್ಪುವಾ ಮಾಡ್ತೀನಿ. ಬನಾನಾ ಮಾಲ್ಪುವಾ. ಓಕೆ ಪ್ರಕಾಶ್ ಅವರೇ, ಬನಾನಾ ಮಾಲ್ಪುವಾ ಮಾಡೋಕೆ ರೆಡಿ ಮಾಡ್ಕೊಂಬನ್ನಿ. ಇದನ್ನ ಖಾಲಿ ಮಾಡ್ತೀನಿ. ಆಯ್ತು. ಬೇಗ ಹೋಗಿ ಬೇಗ ಬನ್ನಿ. ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಬಂದಿದ್ದಾರೆ ಸುಚಿತ್ರಾ ಅವರು. ಸುಚಿತ್ರಾ ಅವರೇ ನಮಸ್ಕಾರ. ಅಂತೂ ಅದ್ಭುತವಾಗಿರೋ ಲಾಡು ಮಾಡಿದೀರಾ. ಲಾಡು ನೋಡಿ ಅಲ್ಲೇ ಇಟ್ಟಿದೀವಿ, ಯಾರು ತಿಂದಿಲ್ಲ, ಅಲ್ಲೇ ಇಟ್ಟಿದೀವಿ. ಓಕೆ, ಈ ಪ್ರೋಗ್ರಾಮ್ ಆಮೇಲೆ ಯಾರು ಕೊಟ್ಪೋಣ ಅಂತ ಇದೀವಿ. ಓಕೆ, ಹೇಳಿ ಸುಚಿತ್ರಾ, ಇವಾಗ ಏನ್ ಮಾಡ್ತಾ ಇದ್ದೀರಾ? ನೆಕ್ಸ್ಟ್ ಕೋವಾ ಚಾಕ್ಲೇಟ್ ಬರ್ಫಿ. ಕೋವಾ ಚಾಕ್ಲೇಟ್ ಬರ್ಫಿ. ಮೇಲ್ಗಡೆ ಒಂದು ವೈಟ್ ಕಲರ್, ಕೆಳಗಡೆ ಒಂದು ಬ್ರೌನ್ ಕಲರ್, ಚಾಕ್ಲೇಟ್ ಹಂಗೆ ಮಾಡ್ತೀರಾ? ಓಕೆ, ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ ಸುಚಿತ್ರಾ? ಖೋವಾ ಚಾಕ್ಲೇಟ್ ಬರ್ಫಿ ಬೇಕಾಗುವ ಸಾಮಗ್ರಿಗಳು: ಖೋವಾ, ಕೋಕೋ ಪುಡಿ, ಸಕ್ಕರೆ, ಏಲಕ್ಕಿ ಪುಡಿ, ತುಪ್ಪ, ಹಾಲು. ಏನ್ ಕೊಡಿ ನೀವು ಫಸ್ಟ್? ನಾನ್ ಸ್ಟಿಕ್ ಪಾತ್ರೆ ಕೊಡಿ. ನಾನ್ ಸ್ಟಿಕ್ ಪಾತ್ರೆನಾ? ತವಾ ಬೇಡವಾ? ಬೇಡ, ಅದು ಸ್ವಲ್ಪ ತಿಕ್ಕಾಗಿರೋದು ಕೊಡಿ. ಇದು ಕೊಡ್ಲಮ್ಮ, ತೊಳಿ. ಮತ್ತೆ ಅಂತೂ ಹೊಸ ವರ್ಷದಲ್ಲಿ ಸುಚಿತ್ರಾ ಅವರೇ, ನೀವು ನಿಮ್ಮ ಕ್ಲಾಸಸ್ ಅನ್ನ ಯಾವಾಗಿಂದ ಶುರು ಮಾಡ್ತಾ ಇದ್ದೀರಾ? ಏಪ್ರಿಲ್ 15th ಇಂದ ಶುರು ಮಾಡಬೇಕು. ಓಕೆ, ಏಪ್ರಿಲ್ 15th ಇಂದ ಸುಚಿತ್ರಾ ಅವರು ಅದ್ಭುತವಾಗಿರುವಂತಹ ಅವರು ಕೋಚಿಂಗ್ ಕ್ಲಾಸಸ್ ನ ಶುರು ಮಾಡ್ತಾ ಇದ್ದಾರೆ. ಕುಕಿಂಗ್ ಕೋಚಿಂಗ್ ಕ್ಲಾಸಸ್ ಶುರು ಮಾಡ್ತಾ ಇದ್ದಾರೆ. ನಿಮ್ಗೇನಾದ್ರು ಅಡಿಗೆನ ಕಡಿಯೋ ಇಂಟ್ರೆಸ್ಟ್ ಇದ್ರೆ ಸುಚಿತ್ರಾ ಅವ್ರನ್ನ ಭೇಟಿ ಮಾಡಿ. ಸಿಕ್ಕಾಪಟ್ಟೆ ಅಡಿಗೆ ಕಲ್ತ್ಕೊಳ್ಳಿ. ವೆಜ್, ನಾನ್ ವೆಜ್, ಸ್ವೀಟ್ಸ್, ಕೇಕ್ಸ್, ಚಾಟ್ಸ್ ಎಲ್ಲದಕ್ಕೂ ಸುಚಿತ್ರಾ ಅವರು. ಓಕೆ ಸುಚಿತ್ರಾ, ಹೊಸ ವರ್ಷ ನಿಮ್ಮ ಬಿಸ್ನೆಸ್ ಎಲ್ಲ ಚೆನ್ನಾಗಾಗ್ಲಿ. ಇಲ್ಲಿ ಕಾಯ್ತಾ ಇದೆ, ಏನ್ ಬೇಕಿದೆ ಇದಕ್ಕೆ? ಫಸ್ಟ್ ಇಲ್ಲಿ ತಳ ಹಿಡಿಬಾರ್ದು ಅಂತ 2 ಸ್ಪೂನ್ ತುಪ್ಪ ಹಾಕ್ತೀನಿ ಅಷ್ಟೇ. ಆ ತುಪ್ಪ ಹಾಕಿ ಸ್ವಲ್ಪ ಅದು ವಾಸನೆ ಬಂದ್ರೆ ಮಜಾ ಅಲ್ಲ? ಹೌದು. ಏನಿದು? ಕೋವಾ ಇಲ್ಲಿ 2 ಕಪ್ ಕೋವಾ ತಗೊಂಡಿದ್ದೀನಿ, ಅಥವಾ 400 ಗ್ರಾಮ್ ಅಷ್ಟು ಕೋವಾ. 400 ಗ್ರಾಮ್ ಕೋವಾ ತಗೊಂಡಿದ್ದೀರಾ? 200 ಗ್ರಾಮ್ಸ್ ಒಂದು ಬರುತ್ತೆ. ಓಕೆ, ನಾನು ಇಲ್ಲಿ 400 ಗ್ರಾಮ್ ತಗೊಂಡಿದ್ದೀನಿ. ಓಕೆ. ಓಹೋ, ಅಬ್ಬಾ ಬಾಬಾ, ಕರಗುತ್ತಾ ಇದು? ಕರಗುತ್ತೆ, ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹೌದಾ? ಸಿಮ್ಮಲ್ಲೇ ಇರ್ಬೇಕಾ, ಸ್ವಲ್ಪ ಐ ಮಾಡ್ಬೋದಾ? ಇಲ್ಲ, ಕಡಿಮೆ. ಓಹೋ, ಆರ್ಡಿನರಿ ಕೋವಾ ಅಂಗಡಿಗಳೆಲ್ಲ ಸಿಗುತ್ತೆ, ಸಪ್ಪೆ ಕೋವಾ ಎಲ್ಲ ಮಿಲ್ಕ್ ಪಾರ್ಲರ್ಗಳಲ್ಲೂ ಸಿಗುತ್ತೆ. ಇದು ಹೌದು. ಕೋವಾ ಕೊಡಿ ಅಂದ್ರೆ ಕೋವಾ ಕೊಡ್ತಾರೆ. 2 ಪ್ಯಾಕೆಟ್ ತರಬೇಕು, 2 ಪ್ಯಾಕೆಟ್ ಹಾಕಿದೀವಿ. ಹೌದು. ಅಷ್ಟೇ ಅಲ್ವೇನ್ರಿ? ಹೌದು. ವೆರಿ ಸಿಂಪಲ್ ಅಷ್ಟೇ. ಏನೇನು ಸುಚಿತ್ರಾ, ಲಾಡು ಮಾತ್ರ ಅದ್ಭುತವಾಗಿದೆ ಬಿಡ್ರಿ. ಬಾಯಿಲಿನ ಹಂಗೆ ಇದೆ ರೀ ನನಗೆ. ಅಲ್ಲ, ಅದು ಏನು ಭಯ ಬೇಡ, ಬರೋದಿಲ್ಲ. ಮೋತಿಚೂರ್ ಲಾಡು ಬರೋದಿಲ್ಲ ಅಂತ ಹೇಳಿದ್ರು ನಾವು ದಪ್ಪ ಬೂಂದಿ ಮಾಡ್ಕೊಂಡ್ರೆ ಅದನ್ನ ಸಹ ಉಂಡೆ ಕಟ್ಕೋಬಹುದು. ಏನ್ ಎಲ್ಲಾರ ಮಲ್ಲೂ ಮಿಕ್ಸ್ ಇರುತ್ತೆ. ಅಲ್ಲ, ನನಗೆ ಕೆಲವರು ಕೊಡ್ತಾರೆ ಫೀಡ್ಬ್ಯಾಕ್, ಸರಿ ಬರ್ಲಿಲ್ಲ, ಅದಕ್ಕೋಸ್ಕರ ನಾನು ಟಿಪ್ಸ್ ಹೇಳ್ತಾ ಇರ್ತೀನಿ. ಒಂದ್ ಸರಿ ಹೋಗಿಲ್ಲ ಅಂದ್ರೆ ಅದ್ರಲ್ಲಿ 3 ತರ ಮಾಡ್ಕೋಬಹುದು. ಸಿಹಿ ಬೂಂದಿ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಲಾಡು ಕಟ್ಕೊಳ್ಳಿ, ಇದು ದಪ್ಪ ಲಾಡು. ಬಿಡೆ, ಲಾಡು ಬೇಕಾದ್ರೆ ಲಾಡು ಮಾಡ್ಕೊಳ್ಳಿ, ಬರ್ಫಿ ಬೇಕಾದ್ರೆ ಬರ್ಫಿ ಮಾಡ್ಕೊಳ್ಳಿ. ಇವಾಗ ನೋಡೋಣ ಹೆಂಗಾಗುತ್ತೆ ಅಂತೀವಿ. ಎಲ್ಲ ಬೇಗ ಅರ್ಧ ಗಂಟೆ ಆಗುತ್ತಾ ಇದು? ಇದು ಅರ್ಧ ಗಂಟೆ ಬೇಕು. ಕೋವಾ ಗಟ್ಟಿ ಬರೋದಕ್ಕೆ ಅರ್ಧ ಗಂಟೆ ಹಿಡಿಯುತ್ತೆ. ಓಕೆ ಓಕೆ ಓಕೆ. ಹೈ ಫ್ಲೇಮ್ ಬೇಡ ಅಲ್ಲ ಇದಕ್ಕೆ? ಇಲ್ಲ, ಮೀಡಿಯಂ ಫ್ಲೇಮ್. ಅಂದ್ರೆ ಯಾವುದೇ ಸಿಹಿ ಪದಾರ್ಥಗಳು ಮೀಡಿಯಂ ಫ್ಲೇಮ್ ನಲ್ಲೇ ಮಾಡ್ಬೇಕು. ಹೌದು ಅಲ್ವೇ? ಹೌದು, ಹೈ ಮಾಡಿದ್ರೆ ಆಗೋದಿಲ್ಲ. ಮೆತ್ಕಾಗೋಯ್ತಲ್ಲ ಕೋವಾ ಆಗ್ಲೇ? ಇನ್ನ ಕರಗುತ್ತೆ ಫುಲ್ ನಮ್ಗೆ. ಹೌದಾ? ನೀರ್ ತರ ಆಗುತ್ತಾ? ಆ ನೀರ್ ತರ ಆಗಿ ಮತ್ತೆ ಅದು ಗಟ್ಟಿ ಆಗ್ಬೇಕು.
ನೀರ್ ತರ ಆಗುತ್ತೆ ಅಂತೀರಾ ಇದು? ಹಾ ಸ್ವಲ್ಪ ಏನ್ರಿ ಇದು? ಒಂದ್ 2 ಸ್ಪೂನ್ ಹಾಲು ಹಾಕೋಣ. ಹೌದಾ? ಇಲ್ಲಿ ನಾನು ಅರ್ಧ ಕಪ್ ಸಕ್ಕರೆ ತಗೊಂಡಿದ್ದೀನಿ. ಓಕೆ. ಒಂದ್ ಕಪ್ ಕೋವಾ ತಗೊಂಡ್ರೆ 1/4 ಕಪ್ ಸಕ್ಕರೆ ಸಾಕು. ಓಕೆ. ಇಲ್ಲಿ ನಾನು 2 ಕಪ್ ಕೋವಾ ತಗೊಂಡಿದ್ದೀನಿ. ಅಂದ್ರೆ 400 ಗ್ರಾಮ್ ಕೋವಾ ತಗೊಂಡಿದೀವಿ. ಅರ್ಧ ಕಪ್ ಅಷ್ಟು ಸಕ್ಕರೆ. ಓಕೆ ಓಕೆ. ಹಾಕ್ತೀರಾ? ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ನೀರು ಬಿಟ್ಕೊಳುತ್ತಲ್ಲ? ಬಿಟ್ಕೊಳುತ್ತೆ, ಈಗ ಫುಲ್ ತೆಳುವಾಗುತ್ತೆ. ಕೋವಾಗೆ ಏನು ಹಾಕೊಳ್ಳದೆ ನಾವು ಸ್ವಲ್ಪ ಬರೀ ತುಪ್ಪವನ್ನು ಮಾತ್ರ ಸ್ವಲ್ಪ ಹಾಕೊಂಡಿದೀವಿ. ಸ್ವಲ್ಪ ಕೋವಾ ಕರಗದ್ಮೇಲೆ ಸಕ್ಕರೆ ಹಾಕಿದೀನಿ. 2 ಸ್ಪೂನ್ ಅಷ್ಟು ಹಾಲು. ಓಕೆ. ಅದು ಹಿಡಿಬಾರ್ದು ಅಂತ. ಇದು ಇನ್ನ ತೆಳುವಾಗುತ್ತೆ ಸಕ್ಕರೆ ಕರೆಕ್ಟಾ? ಹೌದಾ? ಬಟ್ ಕೋವಾದಲ್ಲಿ ಏನೇ ಸ್ವೀಟ್ ಮಾಡಿದ್ರು ರುಚಿ ಜಾಸ್ತಿ. ಹೌದೌದೌದು. ಒಂಥರ ಎಕ್ಸ್ಟ್ರಾ ರುಚಿ. ಒಂಥರ ರಿಚ್ ಟೇಸ್ಟ್ ಬೇಕಂದ್ರೆ ಕೋವಾ ಯೂಸ್ ಮಾಡ್ಬೇಕು ಅಲ್ಲ? ಹೌದು. ಆಯ್ತಾ ಸುಚಿತ್ರವ್ರೆ? ಇದು ಗಟ್ಟಿ ಬರ್ಬೇಕು. ಗಟ್ಟಿ ಬರ್ಬೇಕಾ? ಹಾ. ಗಟ್ಟಿದಿಂದ ನೀರ್ ಮಾಡ್ತೀರಾ, ನೀರಾದ್ಮೇಲೆ ತಿರ್ಗಾ ಗಟ್ಟಿ ಮಾಡ್ತೀರಾ, ಏನ್ರಿ ಇದು ಕತೆ ರೀ? ಅದು ಕೋವಾ ಗಟ್ಟಿಗೆ ಇತ್ತು ತಾನೆ? ಗಟ್ಟಿ ಇರುತ್ತೆ, ಮತ್ತೆ ಸಕ್ಕರೆ ಹಾಕಿದ್ವಲ್ಲ ತೆಳು ಆಗುತ್ತೆ. ಕೋವಾ ಬೇಯಬೇಕು, ಓಕೆ. ಬೆಂದು ಅದು ಬರ್ಫಿ ಬರ್ಬೇಕು ನಮಗೆ. ಎಸ್ ಎಸ್, ಬರ್ಫಿ ಬರ್ಬೇಕು, ಅದು ಇಂಪಾರ್ಟೆಂಟ್. ಅಂದ್ರೆ ಸಿಹಿ ಪದಾರ್ಥ ಸ್ವಲ್ಪ ಅರ್ಜೆಂಟ್ ಮಾಡಕ್ಕಾಗಲ್ಲ. ಮಾಡಕ್ಕಾಗೋದಿಲ್ಲ. ಎಷ್ಟು ಗಟ್ಟಿ ಬರ್ಬೇಕಿದು? ಅದು ಉಂಡೆ ಹಿಂಗೆ ತಗೊಂಡ್ ನೋಡಿದಾಗ ನಮ್ಗೆ ಉಂಡೆ ಬಂದ್ರೆ, ಉಂಡೆ ಬರ್ತಾ ಇದೆಯಲ್ಲ ಇವಾಗ? ಬರ್ಫಿ ಬರುತ್ತೆ. ತೋರಿಸ್ತೀನಿ ನಾನು. ಹೌದಾ? ಬಿಡಿ, ನಾನು ಸ್ವಲ್ಪ ಹೊತ್ತು ಮಾಡ್ತೀನಿ. ಪಾಪ ಕೈ ನೋವುತ್ತೇನೋ. ನೋವುತ್ತೆ. ಹೌದಾ? ಆಯ್ತು. ಇನ್ನೊಂಚೂರು. ಓಕೆ. ಇದು ಕೆಲಸ ತಿರುಗಿಸೋದೇ ಮೇನ್ ಕೆಲಸ ಇದ್ರಲ್ಲಿ. ಅಲ್ವಾ? ಹೌದು. ಸ್ವೀಟ್ಸ್ ಅಂದ್ರೆ ಅಷ್ಟೇ ನೋಡಿ. ಈಗ ಒಂದು ಉಂಡೆ ತರ ಬರ್ತಾ ಇದೆ ನಮ್ಗೆ. ಹೌದೌದು. ಆಯ್ತಾ? ಫುಲ್ ಕಡಿಮೆ ಮಾಡಿ. ಫುಲ್ ಕಡಿಮೆನೇ ಇದೆ ರೀ, ಜಾಸ್ತಿ ಇಲ್ವೇ ಇಲ್ಲ ನೋಡಿ, ಇಷ್ಟ ಆಗಿದೆ. ನಾವು ಹಿಂಗೆ ಎತ್ತು ನೋಡ್ದಾಗ ಉಂಡೆ ಬರುತ್ತೆ ಅಂದ್ರೆ ಬರ್ಫಿ ಬರುತ್ತೆ ಅಂತ. ಓಕೆ. ಒಂದ್ ಬಾಲ್ ಆಗಿ ಬಂದ್ರೆ ಅದು ಬರ್ಫಿ ಬರುತ್ತೆ ಅಂತ. ಬಾಲಾಗಿ ಬಂತ ಅದು? ಹಾ, ತೋರಿಸಿ. ನೋಡಿ ಹೀಗೆ. ಎಸ್ ಎಸ್. ಯಾವ್ದೇ ಬರ್ಫಿ ಮಾಡ್ಬೇಕಾದಾಗ ಓಕೆ. ಈ ತರ ಟೆಸ್ಟ್ ಮಾಡಿದ್ರೆ ಒಂದು ಉಂಡೆ ಬರುತ್ತೆ ಅಂದ್ರೆ ಅದು ಬರ್ಫಿ ಬರುತ್ತೆ ಅಂತ, ಅದಕ್ಕೆ ಬಂದಿದೆ ಅಂತ ಗೊತ್ತಾಗುತ್ತೆ. ಓಕೆ ಓಕೆ, ಆಯ್ತು ಅನ್ಸುತ್ತೆ. ಆಫ್ ಮಾಡಿದೀನಾ? ಇದರಲ್ಲಿ ಅರ್ಧ ಅರ್ಧ ಭಾಗ ಮಾಡ್ಕೋತೀನಿ. ಅದರಿಂದ ನಾನು 2 ಕಪ್ ಕೋವಾ ತಗೊಂಡಿದ್ದೀನಿ. ಆಯ್ತು. 2 ಲೇಯರ್ ಬರ್ಫಿ ಇದು. ಓಕೆ. 1 ಲೇಯರ್ ಕೋವಾ ಲೇಯರ್ ಬರುತ್ತೆ, ಓಕೆ. 1 ಲೇಯರ್ ಚಾಕ್ಲೇಟ್ ಬರುತ್ತೆ. ಓಕೆ. ಸ್ವಲ್ಪ ತುಪ್ಪ ಸವರಿ ತಟ್ಟೆಗೆ. ಓಕೆ. ಅಂದ್ರೆ ಕೋವಾ ಸಕ್ಕರೆನ ಹಾಕಿ ಚೆನ್ನಾಗಿ ತಿರ್ಗಿಸ್ಕೊಂಡಿದೀವಿ. ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಇದ್ರೊಳಗೆ ಹಾಕಿಲ್ಲ ನಾವು, ಅಲ್ವಾ? ಪಕ್ಕ ಕೋವಾ ಅಂಗಡಿಲಿ ಸಿಗುವಂತ, ಮಿಲ್ಕ್ ಪಾರ್ಲರ್ ಸಿಗುವಂತ, ಹಾಲಿನ ಕೇಂದ್ರಗಳಲ್ಲಿ ಸಿಗುವಂತ ಕೋವಾನ ತಂದು ಚೆನ್ನಾಗಿ ಕಾಯಿಸೋದಕ್ಕೆ ಅಷ್ಟು ಸಕ್ಕರೆನ ಹಾಕಿದೀವಿ. 2 ಕಪ್ ಕೋವಾ, ಅರ್ಧ ಕಪ್ ಸಕ್ಕರೆ. ಸ್ವಲ್ಪ ಇದು ಇವಾಗ ತಣ್ಣಗಾಗ್ಬೇಕು, ಸೆಟ್ ಮಾಡ್ಬೇಕು ಇದನ್ನ. ಆಯ್ತು. ಫ್ರಿಡ್ಜ್ ಅಲ್ಲಿ ಇದನ್ನ 1 ಅವರ್ ಸೆಟ್ ಮಾಡ್ಬೇಕು, ಫ್ರೀಜರ್ ಅಲ್ಲಿ. ಆಯ್ತು. ಈಗ ಅರ್ಧ ಕೋವಾಗೆ ಹಾ, ಕೋಕೋ ಪೌಡರ್, ಇದು 2 ಸ್ಪೂನ್ ಕೋಕೋ ಪೌಡರ್. ಓ, ಅದಕ್ಕೆ ಕಲರ್ ಬರೋದಾ? ವೈಟ್ ಒಂದು ಬ್ರೌನ್ ಒಂದು. 1 ಲೇಯರ್ ಚಾಕ್ಲೇಟ್ ಬರ್ಬೇಕಲ್ಲ, ಎಸ್ ಎಸ್. ಅದಕ್ಕೋಸ್ಕರ 2 ಸ್ಪೂನ್ ಓಕೆ ಕೋಕೋ ಪೌಡರ್. ತಿಳಿಸ್ಲಾ? ಓಹ್, ಇದೇನ್ರಿ ಇದು? ಕಾಫಿ ಪುಡಿ ಹಾಕ್ದಂಗೆ ಹಾಕೋಯ್ತಲ್ರಿ? ಏನಾಗೋದಿಲ್ಲ, ಆಗ್ಬೋದು. ಅದು ಬ್ಲೆಂಡ್ ಆದ ಜೊತೆಗೆ ಮಿಕ್ಸ್ ಆದಾಗ. ಓಹ್, ಸಖತ್ತಾಗಿ ಬಂದ್ರಿ ಸುಚಿತ್ರಾ. ಏನು ಇದು ಬೇಡ, ಸ್ವಲ್ಪ ನಿಮ್ಗೆ ಗಟ್ಟಿ ಬಂತು ಅಂದ್ರೆ 1 ಸ್ಪೂನ್ ಹಾಲು ಬೆರೆಸ್ಕೋಬಹುದು. ಹೌದಾ? ಇದೆಲ್ಲಿ ಗಟ್ಟಿ ಬರ್ತಾ ಇದೀರಿ ಇದು? ಬಟ್ ಏನಂದ್ರೆ ಸೆಟ್ ಆಗೋದಕ್ಕೆ ಟೈಮ್ ಹಿಡಿಯುತ್ತೆ. ಇದು 1 ಅವರ್ ತಣ್ಣಗಾಗ್ಬೇಕು ಫ್ರೀಜರ್ ಅಲ್ಲಿ, ಅಷ್ಟೇ. ಆಮೇಲೆ ಇದನ್ನ ಲೇಯರ್ ಮಾಡ್ಬೇಕು ನಾವು ಫ್ರೀಜರ್. ಮತ್ತೆ 2 ಅವರ್ಸ್ ಸೆಟ್ ಆಗ್ಬೇಕು ಅದು ಬರ್ಫಿ ಬರೋದಕ್ಕೆ. ಅಲ್ಲ, ಬರ್ತದೆ. ಇಷ್ಟು ಬಂದ್ರೆ ಸಾಕು, ಮನೆಯವ್ರಿಗೆ ಗೊತ್ತಾಗುತ್ತೆ ಬರ್ಫಿ ಹೆಂಗ್ ಕಟ್ ಮಾಡ್ಕೋಬೇಕು, ಬರ್ಫಿ ಮಾಡಿದ್ರೆ ಕೇಸರಿ ಬಾತ್ ಆಗ್ಬಿಡುತ್ತೆ ಅಂತ ಗೊತ್ತಿರುತ್ತೆ ಅವ್ರಿಗೆ. ಓಕೆ. ಓಹೋ, ಇದನ್ನ ಅದ್ರ ಮೇಲೆ ಹಾಕ್ಬಿಡ್ತೀರಾ? ಏನೇನು ಐಡಿಯಾ ಇಟ್ಟಿದ್ದೀರಿ ಸುಚಿತ್ರಾ ನೀವು?
ಇವಾಗ ಇದು ತಣ್ಣಗಾದ್ಮೇಲೆ ಇದನ್ನ ಲೇಯರ್ ಮಾಡ್ಬೇಕು ನಾವು. ಇಲ್ಲಾಂದ್ರೆ ಗಟ್ಟಿ ಇದು ಹೋಗುತ್ತೆ, ಮರ್ಜ್ ಆಗುತ್ತೆ. ಓಕೆ 1 ಅವರ್ ಸೆಟ್ ಮಾಡಿ ಇದನ್ನ. ಓಕೆ 1 ಅವರ್ ಸೆಟ್ ಆದ್ಮೇಲೆ ಇದು ಮಾಡ್ಕೋಬೇಕಾ? ಇದನ್ನ ಹಾಕಿ ಮತ್ತೆ ಇನ್ನ ಸೆಟ್ ಮಾಡ್ಬೇಕು ಫ್ರೀಜರ್ ಅಲ್ಲಿ. ಓಕೆ ಓಕೆ ಓಕೆ. ಅಂದ್ರೆ ಬಿಸಿ ಆರಿದ್ರೆ ಸಾಕು. ಓಕೆ ರೀ. ತಣ್ಣಗಾದ್ಮೇಲೆ ಆಯ್ತು ರೀ. ಹಂಗೆ ಮಿಕ್ಕಿದ್ರೆ ಚಾಕ್ಲೇಟ್ ಬರ್ಫಿ. ಹೌದು, ಅದನ್ನ ಏನು ವೇಸ್ಟ್ ಮಾಡ್ಬೇಕಾಗಿಲ್ಲ. ಓಕೆ, ಅದ್ರಲ್ಲೇ ನೀವು ಪೀಸಸ್ ಮಾಡ್ಕೋಬಹುದು, ಚಾಕ್ಲೇಟ್ ಬರ್ಫಿ ಆಗುತ್ತೆ. ಓಕೆ, ಇದನ್ನ ಹಾಕ್ಬೋಣ ರೀ. ದಪ್ಪಗಿರ್ಲಿ ಚಾಕ್ಲೇಟ್ ಬರ್ಫಿ, ಮಕ್ಳಿಗೆಲ್ಲ ಇಷ್ಟ. ತಡ್ರಿ ಹಾಕೊಡ್ರಿ. ಇಷ್ಟೊಂದು ಮಾಡಿರೋದೇನಿಗೆ ರೀ, ಪೂರ್ತಿ ಹೇಳ್ಕೊಡ್ರಿ. ಓಕೆ ಸುಚಿತ್ರಾ, ಫಸ್ಟು ವೈಟ್ ಹಾಕಿದ್ರಿ, ಅದ್ರ ಮೇಲೆ ಚಾಕ್ಲೇಟ್ ಹಾಕಿದೀರಾ. ಏನ್ ಮಾಡಿದ್ವಿ ಇದನ್ನ 2 ಅವರ್ಸ್ ಫ್ರೀಜರ್ ಇಟ್ಟು ಸೆಟ್ ಮಾಡಬೇಕು. ಆಮೇಲೆ ಕಟ್ ಮಾಡೋಣ. ಅವಾಗ ಈಸಿಯಾಗಿ ನಮಗೆ ಪೀಸಸ್ ಬರುತ್ತೆ. ಇಲ್ಲಾಂದ್ರೆ ಅದು ಕಟ್ ಮಾಡಕ್ ಹೋದಾಗ ಅದು ಬರ್ಫಿ ತರ ಬರೋದಿಲ್ಲ. ಬಿಸಿಲೆಲ್ಲ ಹಿಂಗ್ ಕಟ್ ಆಗ್ಬಿಡುತ್ತಲ್ಲ, ಕರೆಕ್ಟ್ ಆಗಿ ಬರೋದಿಲ್ಲ. 2 ಅವರ್ಸ್ ಸೆಟ್ ಮಾಡಿದ್ರೆ ಈಸಿಯಾಗಿ ಕಟ್ ಮಾಡಬಹುದು. ಓಹೋ, ಓಕೆ ಓಕೆ ಓಕೆ. ಸಖತ್ತಾಗಿ ಬಂದಿದೆ ರೀ. ಕೆಳಗಡೆಲ್ಲ ವೈಟ್ ಕಲರು, ಮೇಲ್ಗಡೆ ಎಲ್ಲ ಬ್ರೌನ್ ಕಲರು. ಓಕೆ, 2 ಅವರ್ ಬಿಟ್ಟು ಇದನ್ನ ಕಟ್ ಮಾಡ್ಕೊಂಡು ತಂದ್ಬೋಣ. ಫ್ರಿಜ್ ಇಟ್ಟು ಬಿಡೋಣ ಇದನ್ನ. ಸೆಟ್ ಆಗಿ. ಓಹೋ, ಏನ್ರಿ ಸುಚಿತ್ರಾ, ಕಟ್ ಮಾಡ್ಬಿಟ್ರ ಅವಾಗಲೇ? ನನಗೆ ಕೊಟ್ಟರೆ ಸ್ವಲ್ಪ ನೀಟಾಗಿ ಕಟ್ ಮಾಡ್ತಿದ್ದೆ. ಇನ್ನ ಸೆಟ್ ಮಾಡಿದ್ರೇನೆ ನಮಗೆ ಶೇಪ್ ಬರೋದು. ಓಕೆ ಓಕೆ ಓಕೆ. ಈಗ ಗಟ್ಟಿಯಾಗಿದೆಯಾ? ಗಟ್ಟಿ. ಇನ್ನ ಮೆತ್ತಿಗೆ ಇದೆ ರೀ, ಇನ್ನ ಸೆಟ್ ಆಗ್ಬೇಕದು. ಓಕೆ ಕೊಡಿ, ನೋಡೋಣ ಅದು ಒಂದು ಕತೆನ. ಕೋವಾ ಚಾಕ್ಲೇಟ್ ಬರ್ಫಿ ನೋಡಿ ಹೇಳಿ. ಓಕೆ, ನಮ್ಮ ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಕೋವಾ ಚಾಕ್ಲೇಟ್ ಬರ್ಫಿಯನ್ನ ಮಾಡಿ ಕೊಟ್ಟಿದ್ದಾರೆ ಸುಚಿತ್ರಾ ಅವರು. ಅದ್ಭುತವಾಗಿ ಕಾಣ್ತಾ ಇದೆ. ಯಾವ ರೀತಿ ಮಾಡಿದ್ರು, ಎಷ್ಟು ಈಸಿಯಾಗಿ ಮಾಡಿದ್ರು ಇದನ್ನಂತ ಒಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಖೋವಾ ಚಾಕೊಲೇಟ್ ಬರ್ಫಿ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಖೋವಾ ಹಾಕಿ ಹುರಿದು ಹಾಲು, ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಶ್ರಣ ಗಟ್ಟಿಯಾದಾಗ ಅರ್ಧ ಭಾಗವನ್ನು ತೆಗೆದು 1 ಗಂಟೆ ಫ್ರೀಜರ್ ನಲ್ಲಿಟ್ಟು ಸೆಟ್ ಆಗಲು ಬಿಡಿ. ಉಳಿದ ಅರ್ಧ ಭಾಗಕ್ಕೆ ಕೋಕೋ ಪುಡಿ ಹಾಕಿ ಮಿಕ್ಸ್ ಮಾಡಿ ಫ್ರೀಜರ್ ನಲ್ಲಿ ಸೆಟ್ ಆದ ಮಿಶ್ರಣದ ಮೇಲಿಟ್ಟು ಮತ್ತೆ 1 ಗಂಟೆ ಫ್ರೀಜರ್ ನಲ್ಲಿಟ್ಟು ಸೆಟ್ ಆಗಲು ಬಿಡಿ. ನಂತರ ಬೇಕಾದ ಆಕಾರಕ್ಕೆ ಕಟ್ ಮಾಡಿ. ಈಗ ಖೋವಾ ಚಾಕೊಲೇಟ್ ಬರ್ಫಿ ಸವಿಯಲು ಸಿದ್ಧ. ಓಕೆ, ಸೆಟ್ ಆಗಿದೆ. ಈಗ ಫ್ರಿಡ್ಜ್ ಅಲ್ಲಿ ಇಟ್ಟು ಅದು ಇನ್ನ ಮೆತ್ಕಿದೆ ರೀ. ಇನ್ನೂ ಸ್ವಲ್ಪ ಹಾಕ್ಬೇಕು. ಇನ್ನೂ ಸ್ವಲ್ಪ ಸೆಟ್ ಆಗಬೇಕು ಅಂತ ಹೇಳಿ ಸುಚಿತ್ರಾ 2 ಅವರ್ ನಮ್ಗೆ ಕಾಯಿಸಿ ಫೈನಲ್ ಆಗಿ ನಮ್ಮ ಕಡೆಗೆ ಬಂದಿದೆ ಚಾಕ್ಲೇಟ್ ಕೋವಾ ಬರ್ಫಿ. ತುಂಬ ಅದ್ಭುತವಾಗಿ ಮಾಡ್ಬೋದು, ಮನೇಲೇ ಮಾಡ್ಬೋದು. ಇಷ್ಟೊಂದು ಈಸಿಯಾಗಿ ಮಾಡ್ಕೊಳಂಗಿದ್ರೆ ನಾವೇ ಮಾಡ್ಕೋಬೋದಲ್ಲ. ಅಯ್ಯೋ ಇವೆಲ್ಲ ಮಾಡ್ಕೊಳ್ಬೋದು, ಅಂಗಡಿಲೇ ತಂದ್ಕೋಬೋದಲ್ಲ. ತಂದ್ಕೊಳ್ಳೋದು ಯಾವಾಗಲೂ ಇದ್ದೇ ಇರುತ್ತೆ, ಅಂಗಡಿ ಯಾವಾಗಲೂ ತೆಗ್ದಿರುತ್ತೆ. ಆದರೂ ಹೊಸ ವರ್ಷ ದಿನ, ಯುಗಾದಿ ಹಬ್ಬದ ದಿನ ಮನೇಲಿ ನೀವು ಈ ಥರ ಸ್ವೀಟ್ ಮಾಡಿಸಿ ನಾನು ಮಾಡಿದ್ದು ಅಂತ ಒಂದು 5 ಜನಕ್ಕೆ ಕೊಟ್ಟರೆ ಅದ್ರ ಮಜಾನೇ ಬೇರೆ ರೀ. ಓಕೆ ಸುಚಿತ್ರಾ, ಟೇಸ್ಟ್ ಮಾಡ್ಬಿಡ್ಲಾ? ಓಹ್ ಇದೇನ್ರಿ, ಇದನ್ನು ಬಾಯಿ ಇಟ್ಟರೆ ಕರ್ಗೋಗಂಗೆ ಇದೆಯಲ್ರಿ. ಅದ್ಭುತ, ತುಂಬಾ ಚೆನ್ನಾಗಿದೆ. ಕೋವಾ ಜೊತೆಗೆ ಚಾಕ್ಲೇಟ್ ಫ್ಲೇವರ್ ಕಾಂಬಿನೇಷನ್. ಆಹಾ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ ಕೂಡ. ಏನಿಯೋ ತಿನ್ನಕ್ಕೆ ಮನಸ್ಸು ಬರ್ತಾ ಇಲ್ಲ. ಲಾಡು ಅಲ್ಲೇ ಇಟ್ಟಿದ್ದೀನಿ, ಅದ್ರ ಪಕ್ಕ ಇದನ್ನು ಇಡ್ತೀನಿ. ಫೈನಲ್ ಆಗಿ ಎಲ್ಲ ಸ್ವೀಟ್ ಒಂದ್ಸರಿ ನೋಡಾದ್ಮೇಲೆ ಎಲ್ಲರಿಗೂ ಹಂಚ್ಕೋಣ. ಓಕೆ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಸುಚಿತ್ರಾ ಅವರೇ, ಹೊಸ ವರ್ಷದಲ್ಲಿ ನಿಮ್ಮ ಆಸೆಗಳೆಲ್ಲ ಈಡೇರಲಿ. ನಿಮ್ಮ ಕುಕ್ಕಿಂಗ್ ಕ್ಲಾಸ್ ಎಲ್ಲ ಚೆನ್ನಾಗಿ ನಡೀಲಿ. ನಿಮ್ಮ ಕೈರುಚಿ ಎಲ್ಲ ನಮ್ಮ ಜಿ ಕನ್ನಡ ವಾಹಿನಿ ಎಲ್ಲ ವೀಕ್ಷಕರು ತಲುಪಲಿ. ಥ್ಯಾಂಕ್ ಯು. ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಕಾರ್ಯಕ್ರಮದ ಮುಂದಿನ ಸುತ್ತಲ್ಲಿ ಮತ್ತೆ ಹಿಂಗೋಗಿ ಪಠಾರ್ ಅಂತ ಅದೇ ಫಾಸ್ಟ್ ಅಲ್ಲಿ ಪ್ರಕಾಶ್ ಅವರು ವಾಪಸ್ ಬಂದ್ಬಿಟ್ಟಿದ್ದಾರೆ. ಏನ್ರಿ ಮುರಳಿ, ಒಂದು ಸ್ವೀಟ್ ಮಾಡಿಸಿದ್ರಿ, ಇನ್ನೊಂದು ಸ್ವೀಟು ಅದ್ಭುತವಾದ ಸ್ವೀಟ್ ಮಾಡ್ತೀನಿ ಅಂತ ಬಂದಿದ್ದಾರೆ. ಮತ್ತೊಮ್ಮೆ ನಮ್ಮ ಆತ್ಮೀಯ ಎಲ್ಲ ವೀಕ್ಷಕರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ಬಿಟ್ಟಿದೀವಿ. ಅವಾಗಲೇ 2 ಸ್ವೀಟ್ ಅನ್ನು ತೋರಿಸಿದೀವಿ, 3ನೇ ಸ್ವೀಟ್ ಅನ್ನು ತೋರ್ಸಕ್ ಬಂದಿದ್ದಾರೆ. ನಮಸ್ಕಾರ ಪ್ರಕಾಶ್ ಅವರೇ. ಹೇಳಿ ಪ್ರಕಾಶ್ ಅವ್ರು, ಏನ್ ಮಾಡ್ತೀರಾ? ನಾನು ಬನಾನಾ ಇದು ಮಾಲ್ಪೋವಾ ಮಾಡ್ತೀನಿ. ಮಾಲ್ಪೋವಾ? ಹೌದು. ಮಾಲ್ಪೋವಾ ಬೇಕಾಗುವ ಸಾಮಗ್ರಿಗಳು: ಖೋವಾ, ಬಾಳೆಹಣ್ಣು, ಸಕ್ಕರೆ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಸೋಂಪು, ಬಾದಾಮಿ. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ನಿಮ್ಗೆ ಇವಾಗ ನಾನು? ಎಣ್ಣೆ ಇಡಬೇಕು. ತೊಳಿ, ಮಿಕ್ಸಿಂಗ್ ಬೋಲ್ ತೊಳಿ. ಆಯ್ತು. ಬಾಣ್ಲೆ ಇಟ್ಟು ಸಾಕಲ್ಲ, ಪಕ್ಕ ಸಾಕು. ನೀರು ಹಾಕೊಳ್ಳಿ, ಬದಲು ನೀರು ಹಾಕ್ಲಾ? ಸಾಕು ಅಷ್ಟೇ. ಇಷ್ಟೇ ಸಾಕು. ಸಕ್ಕರೆ ಎಷ್ಟಿದೆ ಆ ಲೆವೆಲ್ಗೆ ನೀರು ಹಾಕ್ಬೇಕು. ಯಾವ ಸಕ್ಕರೆ ಪಾಕ ಮಾಡಿದೆ, ಸಕ್ಕರೆ ಅಷ್ಟೊಂದು ಮುಳುಗೋಷ್ಟು. ಮುಳುಗೋದಷ್ಟು ಪಾಕ ಮಾಡಬೇಕು. ಎಲ್ಲಿ ಮಾಡಿದ್ರೆ ಯಾವ ಐಟಮ್ ಮಾಡಿದ್ರು ಹಂಗೆ ಮಾಡಬೇಕು. ಹೌದೇನು? ಓಕೆ 150 ಗ್ರಾಮ್ ಸಕ್ಕರೆ. 150 ಗ್ರಾಮ್ ಸಕ್ಕರೆ.
ಹಾಕ್ಬಿಟ್ಟು ಖಾರದ ತಕ ಇದು ಅಳಸ್ತಾ ಇರಬೇಕು ಸ್ವಲ್ಪ. ಓಕೆ, ಸಾಕ ಇಷ್ಟೇನೆ? ಸಾಕು ಬಿಡಿ, ನಾನು ಇದು ಕರೆಸ್ತೀನಿ ಬಿಡಿ. ಮಾಲ್ಪೋವಾ ಮಾಡ್ತಾ ಇದೀವಲ್ಲ, ಕೋವಾ ಹಾಕ್ತೀವಿ ನೋಡಿ. ಓಕೆ, ಎಷ್ಟು? 100 ಗ್ರಾಮ್ 200 ಗ್ರಾಮ್ ಕೋವಾನಾ? ಇದು 150 ಗ್ರಾಮ್ ಸರ್. 150 ಗ್ರಾಮ್ ಕೋವಾ, 150 ಗ್ರಾಮ್ ಸಕ್ಕರೆ. ಎಸ್. ಮೈದಾ ಹಾಕ್ತೀನಿ ನೋಡಿ, 100 ಗ್ರಾಮ್ ಹಾಕ್ತೀನಿ. 100 ಗ್ರಾಮ್ ಮೈದಾ? 100 ಗ್ರಾಮ್ ಮೈದಾ ಆದ್ಮೇಲೆ ಏನ್ ಹಾಕ್ತಾ ಇದೀರಾ? ಅಕ್ಕಿಟ್ಟು ಹಾಕ್ತಾ ಇದೀನಿ 50 ಗ್ರಾಮ್. ಹಾ, 1 ಸ್ಪೂನ್ ಸೋಂಪು ಹಾಕ್ತೀವಿ. ಕೋವಾ, ಮೈದಾ, ಅಕ್ಕಿ ಹಿಟ್ಟು, ಸೋಂಪು ಪಾಕ ಬರಬೇಕು. ಗ್ರೇಟ್ ಮಾಡಬೇಕು. ಬಾಳೆಹಣ್ಣೆ ಹಣ್ಣಾಗಿರ್ಬೇಕಲ್ಲ, ಬಾಳೆಹಣ್ಣು ಹಣ್ಣಾಗಿರ್ಬೇಕು. ಗ್ರೇಟ್ ಮಾಡಿದ್ರೆ ಎಲ್ಲ ಮಿಕ್ಸ್ ಆಗುತ್ತೆ, ಇಲ್ಲಾಂದ್ರೆ ಹಂಗೆ ಗಂಟೆ. ಓಕೆ 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 ಓಕೆ. ಕೆಲವು 5 ಸ್ಟಾರ್ ಪ್ರೊಸೀಜರ್ಗಳನ್ನ ಚೇಂಜ್ ಮಾಡಕ್ ಆಗೋದೇ ಇಲ್ಲಲ್ಲ? ಹೌದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಬರಲ್ಲ. ಇದನ್ನೇನು ಎಣ್ಣೆಲಿ ಕರಿಬೇಕಾ? ಎಣ್ಣೆಲಿ ಕರಿಬೇಕು. ಕರಿಬೇಕಾ? ಎಣ್ಣೆ ಇಟ್ಕೊಳ್ಳ ಇಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಎಣ್ಣೆ ಚೆನ್ನಾಗಿ ಕರಿಬೇಕು. ಮಾಲ್ಪೋವಾ ಮಿಕ್ಸಿಂಗ್ ರೆಡಿ ಇದೆ. ಓಕೆ, ಇನ್ನೊಂದ್ಸರಿ ಅದ್ರೊಳಗೆ ಏನೇನು ಕಲ್ಸ್ಕೊಂಡಿದೀವಿ ನಾವು? ಕೋವಾ, ಅಕ್ಕಿ ಹಿಟ್ಟು, ಮೈದಾ, ಬಾಳೆಹಣ್ಣು, ಸೋಂಪು, ಇಷ್ಟೇ ಹಾಕಿರೋದಲ್ಲ? ಹೌದು. ಓಕೆ, ಈಗ ಎಣ್ಣೆ ಕಾಯ್ದಿದೆ. ಓಕೆ, ಕಾದಿದೆ. ಓಕೆ, ಕಲರ್ ಬಂತಲ್ಲ? ಮಾಲ್ಪೋವಾ ಕಲರ್ ಬಂತು. ಓಕೆ, ಈಗ ತೆಗಿ ಸರ್. ತೆಗೆದ್ಬಿಟ್ಟು ಸುಗರ್ ಸಿರಪ್ ಹಾಕಿ. ಅಷ್ಟೇನಾ? ಅಷ್ಟೇ, ಸುಗರ್ ಸಿರಪ್ ಹಾಕ್ಬಿಟ್ಟು ತೆಗೆದ್ಬಿಡಿ. ಓಕೆ, ಕೈ ಬಿಡಿ ಒಂದ್ಸರಿ ನೋಡ ಹೆಂಗ್ ಬಿಡ್ತಾರೆ. ಓಕೆ, ಇದು ಕೈನಲ್ಲಿ ಹಾಕಿರೋದು, ಇದು ಸ್ಪೂನಲ್ಲಿ ಹಾಕಿರೋದು. ಹೌದು. ಮಾಡಿ ಹಂಗೆ ಡೈರೆಕ್ಟ್ ಆಗಿ ಸುಗರ್ ಸಿರಪ್ ಹಾಕ್ಬೋದು. ಓಹೋ, ಮೇಲ್ಗಡೆ ಬಾದಾಮ್ ಕಟ್ ಮಾಡಿ ಹಾಕಿದ್ವಿ ಸರ್, ಬಾದಾಮ್ ಸ್ಲೈಸ್. ಓಕೆ, ತುಂಬಾ ಕ್ಯೂಟ್ ಆಗಿದೆ, ತಿನ್ನಾಗ ಚೆನ್ನಾಗಿರುತ್ತೆ. ರೆಡಿ ಸರ್, ಮಾಲ್ಪೋವಾ, ಬನಾನಾ ಮಾಲ್ಪೋವಾ. ಓಕೆ, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 5 ಸ್ಟಾರ್ ಹೋಟ್ಲಿನ ಅತ್ಯಂತ ಜನಪ್ರಿಯದ ಚೆಫು, ಸುಮಾರು 25 ವರ್ಷಗಳಿಂದ ಬರೀ ವಿವಿಧ ಬಗೆಯ ಸಿಹಿ ಪದಾರ್ಥಗಳನ್ನೇ ಮಾಡಿ ಎಕ್ಸ್ಪೀರಿಯನ್ಸ್ ಇರುವಂತ ನಮ್ಮ ಆತ್ಮೀಯ ಗೆಳೆಯ ಪ್ರಕಾಶ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ಮಾಲ್ಪೋವನ ಮಾಡಿ ತೋರಿಸಿದ್ದಾರೆ. ತುಂಬಾ ಸಖತ್ತಾಗಿ ಬಂದಿದೆ. ಯಾವ ರೀತಿ ಮಾಲ್ಪೋವ ಮಾಡಿದ್ರು ಒಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಮಾಲ್ಪೋವಾ ಮಾಡುವ ವಿಧಾನ: ಒಂದು ಬಾಣಲಿಗೆ ನೀರು, ಸಕ್ಕರೆ ಹಾಕಿ ಕರಗಲು ಬಿಡಿ. ಒಂದು ಬೌಲ್ಗೆ ಖೋವಾ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಸೋಂಪು, ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಬಾಳೆಹಣ್ಣನ್ನು ತುರಿದು ಹಾಕಿ ಚೆನ್ನಾಗಿ ಕಲಸಿ. ಈ ಮಿಶ್ರಣವನ್ನು ಕಾದ ಎಣ್ಣೆಗೆ ಹಾಕಿ ಕರಿದು ತಯಾರಿಸಿಕೊಂಡ ಪಾಕದಲ್ಲಿ ಅದ್ದಿ ತೆಗೆದು ಮೇಲೆ ಕತ್ತರಿಸಿದ ಬಾದಾಮಿ ಹಾಕಿದರೆ ಮಾಲ್ಪೋವಾ ಸವಿಯಲು ಸಿದ್ಧ. ಟೇಸ್ಟ್ ಮಾಡೋದಾ? ಮಾಡಿ ಸರ್. ಅದ್ಭುತವಾಗಿದೆ. ಕರೆಕ್ಟು. ಅದ್ಭುತ. ಸೋಂಪು ಹಾಕಿರೋದು ನೀವೇನಕ್ಕೆ ಹಾಕಿದ್ರಿ ಅನ್ಕೊಂಡೆ. ತುಂಬಾ ಚೆನ್ನಾಗಿದೆ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಯುಗಾದಿ ಹಬ್ಬದ ದಿನ ನಮ್ಮ ಜೊತೆ ಸೇರ್ಕೊಂಡಿದ್ದೀರಾ. ಹೊಸ ವರ್ಷದಲ್ಲಿ ನಮ್ಮ ಜೊತೆ ತುಂಬಾ ದಿನಗಳ ಕಾಲ ನಮ್ಮ ಜೊತೆ ಇರ್ತೀರಾ. ನೀವು ನಿಮ್ಮ ಸಿಹಿ ಪದಾರ್ಥಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸಿ ನಿಮಗೆ ನಿಮ್ಮ ಮನೆಯವರಿಗೆಲ್ಲ ಯುಗಾದಿ ಹಬ್ಬದ ಶುಭಾಶಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪ್ರಕಾಶ್ ಅವರ ಪರಿಚಯ ಮಾಡಿಕೊಟ್ಟಿದ್ದೆ. 5 ಸ್ಟಾರ್ ಹೋಟೆಲ್ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕೈ ರುಚಿನ ಕರ್ಕೊಂಡ್ಬಂದು ನಮ್ಮ ಕಾರ್ಯಕ್ರಮ ತೋರಿಸ್ಲೇಬೇಕು ಅಂತ ಅನ್ಕೊಂಡಿದ್ದೆ. ಬಂದರು, ಕೈ ರುಚಿನ ತೋರಿಸಿದ್ರು. ಅದ್ಭುತವಾಗಿದೆ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಓಕೆ, ಸ್ವಲ್ಪ ತಾಳಿ ಅಂತ ಹೇಳಿದ್ದೆ. ಏನ್ ಮಾಡ್ತಾ ಇದ್ದೀರಾ ಮುರಳಿ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಯುಗಾದಿ ಹಬ್ಬನ ಫುಲ್ ಅಂಡ್ ಫುಲ್
ಸಿಹಿಯಿಂದನೇ ಶುರು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಫುಲ್ಲು ಸಿಹಿ ಹೆಂಗಿರಬೇಕು ಅಂದರೆ ಹಿಂಗಿರಬೇಕು. ನಮ್ಮ ಇವತ್ತಿನ ಒಟ್ಟಾರೆ ಕಾರ್ಯಕ್ರಮದಲ್ಲಿ 4 ವಿವಿಧ ಬಗೆಯ ಸಿಹಿಗಳನ್ನ ಮಾಡ್ತಿದ್ದೀವಿ. ಸುಚಿತ್ರ ಅವರು ಒಂದು ಮಾಡಿದ್ರೆ, ನಮ್ಮ ಪ್ರಕಾಶ್ ಅವರು ಒಂಥರ ಮಾಡಿದ್ದಾರೆ. ವಿವಿಧ ಬಗೆಯ ಸ್ವೀಟ್ಗಳು. ಇದನ್ನು ನೀವು ಮಲ್ಲು ಮಾಡಿಕೊಂಡು ಈ ವರ್ಷ ವಿಶೇಷವಾಗಿ ಯುಗಾದಿ ಹಬ್ಬನ ಆಚರಿಸ್ಕೋಬೋದು. ಏನು ಹೆಲಿಕಾಪ್ಟರ್ ಸೈನ್ಸ್ ಇಲ್ಲ, ಸಿಕ್ಕಾಪಟ್ಟೆ ಈಸಿ. ಮಲ್ಲು ಮಾಡ್ಕೊಳ್ಳಿ, ಹೊಸ ವರ್ಷನ ಸಿಹಿಯೊಂದಿಗೆ ಆಚರಣೆ ಮಾಡಿ ಅಂತ ತಿಳಿಸಿ, ತುಂಬ ದಿವಸ ನನಗೆ ಆಸೆ ಇತ್ತು ಈ ಥರ ಒಂದು ಪ್ಯಾಟರ್ನ್ ಮಾಡ್ಬೇಕು, ನಾವು ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿ ಈ ಥರ ತೋರಿಸ್ಬೇಕು ಅಂತ. ಯುಗಾದಿ ಹಬ್ಬದಲ್ಲಿ ತೋರಿಸಿದ್ದೀವಿ, ಇನ್ನು ವೈವಿಧ್ಯಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕು. ಆತ್ಮೀಯ ಎಲ್ಲ ವೀಕ್ಷಕರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಇವತ್ತು ಒಟ್ಟಾರೆ ನಮ್ಮ ಕಾರ್ಯಕ್ರಮ ನೋಡಿದ್ದೀರಾ, 3 ಪ್ರಶ್ನೆಗಳು ಬರುತ್ತೆ. 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನ ಕೊಡಿ. SMS ಮುಖಾಂತರ 3 ಜನರನ್ನ ಆಯ್ಕೆ ಮಾಡಿ ಬೆಳ್ಳಿಯ ನಾಣ್ಯವನ್ನ ಬಹುಮಾನ ಕೊಡ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ವಿಶೇಷ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ.